ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ನಮ್ಮ ಮೊದಲನೇ ಪರ್ಫಾರ್ಮೆನ್ಸ್ನ ನಾವೊಂದು ಸಿಂಗಿಂಗ್ ಮೂಲಕ ಓಪನ್ ಮಾಡ್ತಾ ಇದ್ದೀವಿ. ಈಗ ನಮ್ಮ ಮುಂದೆ ಇದ್ದಾರೆ ನಮ್ಮ SLV ಶಾಲೆಯ ಗಾನ ಕೋಗಿಲೆ ಟೀಮ್. ಇವತ್ತು ಅವರು ತಮ್ಮ ಸ್ವರಾಭಿಷೇಕದ ಮೂಲಕ ತಮ್ಮ ಮಧುರವಾದ ಸ್ವರಗಳನ್ನು ಇಂಪಾದ ಧ್ವನಿಯಿಂದ ಹಾಡಲಿಕ್ಕೆ ಬರ್ತಿದ್ದಾರೆ. ಸೊ ನಿಮ್ಮೆಲ್ಲರ ಚಪ್ಪಾಳೆ ಅವರಿಗೆ ಇರಲೇಬೇಕು. ನಿನೆ ರಾಮ ನಿನೆ ಶ್ಯಾಮ ನಿನೆ ಅಲ್ಲ ನಿನೆ ಯೇಸು ನಿನೆ ಕರ್ಮ ನಿನೆ ಧರ್ಮ ನಿನೆ ಪ್ರೇಮ ನಿನೆ ಪ್ರೇಮ ನಿಮ್ಮ ಜೀವದ ಮಾಲೀಕ ನಾನು ನಿಮ್ಮ ಪಾಲಿನ ಸೇವಕ ನಾನು ನನಗೇನು ಹೆಸರಿಲ್ಲ ಹೆಸರಲ್ಲಿ ನಾನಿಲ್ಲ ಕಣ ಕಣ ಕಣದೊಳಗೆ ಕುಳಿತಿರುವೆ ಮುಕುಂದ ಮುರಾರೇ ಮುಕುಂದ ಮುರಾರೇ ಮುಕುಂದ ಗುಡಿಯ ಕಟ್ಟಿದ ಬಡವನೆದೆಯ ಬೆದರಲ್ಲಿರುವೆ ನಾನು ಬೆಳೆಯ ನಡುವೆ ರೈತ ಬಸಿದ ಬೆವರಲ್ಲಿರುವೆ ನಾನು ಕೆಲಸ ನಿನದೆ ಫಲವು ನಿನದೆ ಛಲದ ಒಡೆಯ ನೀನು ಇದನ್ನು ಮರೆತು ನನಗೆ ನಮಿಸಿ ಶ್ರಮವ ಪಡುವೆ ನೀನು ಬಿಡು ಮತಗಳ ಜಗಳ ಇದೇ ಕೆಲಸವು ಬಹಳ ನನ್ನ ಒಲಿಸಲು ಮರುಳ ಇರೋ ಮಾರ್ಗವು ಸರಳ ನಿಮ್ಮ ಸೇರಲು ದಾರಿಯು ನೂರು ಅದಕ್ಕೆ ತಕೆ ಈ ತಕರಾರು ಅಣುವಣುವಣು ಒಳಗೆ ಕುಳಿತಿರುವೆ ಜಗದೊಳಗೆ ಮೊದಲು ಜನಿಸಿದಳು ಹುಡುಕಿದರೆ ಮೂಲ ಸಿಗದಯ್ಯ ಕಡವಿರದ ಕರುಣೆ ಕಡಲಿವಳು ಗುಡಿಯಿರದ ದೇವಿ ಇವಳಯ್ಯ ಮನಸ್ಸು ಮಗುತರ ಪ್ರೀತಿಯಲಿ ಅರಸೋ ಸುತರ ತ್ಯಾಗದಲ್ಲಿ ಜಗತ್ತೂಗೋ ಜನನಿ ಜೀವತಾಯಿ ಅಮ್ಮ, ನನ್ನ ಜೀವಕ್ಕೆ ಹೃದಯ ಕೊಟ್ಟ ದೇವತೆ ನೀನು. ನೀನು ಸದಾಕಾಲ ನನ್ನ ಜೊತೆ ಹೀಗೆ ಇರಬೇಕು ಅನ್ನೋ ಆಸೆ. ಜಗತ್ತಲ್ಲಿ ನನಗೆ ಯಾರೂ ಕೊಡಲಾದ ಕೊಡುಗೆ ನೀನು. ನನಗೆ ನೀನೇ ಎಲ್ಲ, ನಿಮ್ಮಿಂದಾನೇ ನಾವೆಲ್ಲ. ಬ್ರಹ್ಮ ವಿಷ್ಣು ಶಿವಾಯದೆ ಹಾಲು ಕುಡಿದರೋ ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ ಬಾಳಿಗೆ ಒಂದೇ ಮನೆ ಬಾಳೆಗೆ ಒಂದೇ ಗೊನೆ ಭೂಮಿಗೆ ದೈವ ಒಂದೇನೆ ತಾಯಿ ದಾರಿಗೆ ಒಂದೇ ಕೊನೆ ದಾರಿಗೆ ಒಂದೇ ತೆನೆ ಸೃಷ್ಟಿಸೋ ಜೀವ ಒಂದೇನೆ ತಾಯಿ
ಬರುತ್ತಾನೋ ಸವಿಲಾಲಿಯ ತಾಯಿ ಹೇಳೆಯ ಎಂದು ತರಗೆಯ ಚಂದ್ರ ಬರುತ್ತಾನೋ ತನಿ ಕೇಳದೇನು ಕೇಳಯ್ಯ ನೀನು ದನಿ ಕೇಳದೇನು ಕೇಳಯ್ಯ ನೀನು ಈ ತಾಯಿಯದೆ ಕೂಗನು ಈ ತಾಯಿಯದೆ ಕೂಗನು ಬೇಡುವೆನು ವರವನ್ನು ಕೊಡೆ ತಾಯಿ ಜನ್ಮವನ್ನು ಕಡೆತನಕ ಮರೆಯಲ್ಲ ಜೋಗಿ ಕಡೆತನಕ ಮರೆಯಲ್ಲ ಜೋಗಿ ಕಡೆತನಕ ಮರೆಯಲ್ಲ ಜೋಗಿ ಅಪ್ಪ, ನನ್ನ ಹೃದಯ ಬಡಿತದ ಉಸಿರು ನೀನು, ನನ್ನ ನೆರಳಿನ ಛಾಯೆ ನೀನು, ನನ್ನ ಉಸಿರಿನ ಕನಸು ನೀನು, ನನ್ನ ಕನಸಿನ ಕುದುರೆ ನೀನು. ರೆಕ್ಕೆಯ ಕುದುರೆ ಏರಿ ಬೆಳ್ಳಿ ಬೆಳ್ಳಿ ಮೋಡ ದಾಟಿ ಬರುವ ನನ್ನ ಅಪ್ಪಯ್ಯ ರೆಕ್ಕೆಯ ಕುದುರೆ ಏರಿ ಬೆಳಿ ಬೆಳಿ ಮೋಡ ದಾಟಿ ಬರುವ ನನ್ನ ಅಪ್ಪಯ್ಯ ಮುಡಿಯುವೆನು ಮುಡಿಯೊಳಗೆ ಮಿನುಗುವ ತಾರೆ ನಡೆಯುವೆನು ಅವನ ಜೊತೆ ನೋಡಲಿ ಊರೇ ಕಂದ ಕಂದ ನೀನೇ ಚಂದ ಅಂತ ಅಂತಾನೆ ನಿನ್ನ ಕೋಡಿ ಕಣ್ಣ ಮುಚ್ಚೆ ಆಟ ಆಡ್ತಾನೆ ಪರಪಂಚ ನೀನೇ ನನ್ನ ಪರಪಂಚ ನೀನೇ ನೀನೇ ಎಲ್ಲ ಬೇರೇನಿಲ್ಲ ಪರಪಂಚ ನೀನೇ ಕಷ್ಟ ನನ್ನೊಡನೆ ಮಣ್ಣಾಗಲಿ ಜಗದ ಸುಖವೆಲ್ಲ ಕೈ ಸೇರಲಿ ನಿನ್ನ ಕಣ್ಣಲ್ಲಿ ಹನಿ ನೀರು ಬರದಂತೆ ಕಾಯುವೆನು ಪರಪಂಚ ನೀನೇ ಜೀವ ಜೀವ ನನ್ ದೈವ ಕಣೊಯ್ವನು ನಮ್ಮ ಊರ ಕಣ್ಣಾಗೋ ಸರದಾರ ಕಣೊಯ್ವನು ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು ನಡೆಗೆ ನೋಡಿ ಕೈ ಎತ್ತಿ ಮುಗಿಯಬೇಕು ಅಪರೂಪದ ಮಾಣಿಕ್ಯವೇ ನಮ್ಮೂರಿನ ದೊರೆ ಸಿಂಗಾರ ಸಿರಿಯೇ ಅದರಿನಲೆ ಬಂಗಾರ ಗೆವ ಮಾಯೆ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸೋ ಛಾಯೆ ಮಂದಹಾಸ ವಾಹನಲು ಮೇಯ ಶ್ರಾವಣ ಮಾಸ ಮನದ ಮಾಯಾಂಗಿ ಮೋಹದ ಸಾರಂಗಿ ಮೋಹದ ಮದರಂಗಿ ನನ್ನ ಹಾಗಿದೆ ಮುಂಗುಡದ ಸೋ ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಟಿದೆ ನಾಚಿಕೆ ಮುಳ್ಳು ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಡಟವ ಕಣ್ಣಿಗೆ ಕಾಣೋ ಹೂಗಳೆಲ್ಲ ಏನೋ ಹೇಳುತ್ತಿವೆ ನಿನ್ನೆಯ ನೆರಳ ಮೇಲೆ ನೂರು ಛಾಯೆ
ಒಲುಮೆಯ ಶ್ರಾವಣ ಮಾಸ ಹಟ್ಟಿಯಂತ ಇವಳು ಈ ಮುದ್ದಾದ ಬೆಂಕಿನ ಗಂಟಾಕಿದಂತ ಶಿವಯಾರೋ ನೆನಪೇಲಿ ಸರಸ ಸದಾ ಕಾಲ ಸಂಮೋಹಗೊಳಿಸುವ ಹುಡುಗಿ ಒಂದೇ ಒಂದು ನಿಮಿಷ ಹಿಮಾದಿ ಕೈ ಬೆರಳು ತಾಗಿ ಸವಿಯೋ ಕಾಲ ಕೂಡ ಸವಿಯೋ ತರನ ಪ್ರೀತಿ ಮಾಡೋ ಹೈದ ಮಜುನು ತರ ಹೀಗೆ ತಾನೇ ಪ್ರೇಮ ಸೆಳೆಯುವ ಗಳಿಗೆ ಬೆಳಕಿನ ಕವಿತೆ ಬೆಳಕಿಗೆ ಸೋತೆ ಬೆಳಗಿಗಳೇ ಬೆರವಣಿಗೆ ಬಿಸಿಲಿಗೆ ಅಂಗಿ ತೊಡಿಸಿದ ರೀತಿ ಹಗಲಿಗಳು ನನ್ನೊಳಗೆ வெண்ணிலவே வெண்ணிலவே வினை தாண்டி வருவாய விளையாட ஜோடி தேவை இந்த பூலோகத்தில் யாரும் பார்க்கும் முன்னே உன்னை அதிகாலை அனுப்பி வைப்போ चंदारे चंदारे कभी तो जमीन पर आ बैठेंगे बातें करेंगे तुझको खुला कन्नु सोके ಮುಂದೆ పొద్దు తెల్లారిలోగా పంపిస్తా இது இருளல்ல அது ஒளியல்ல இது ரெண்டோடும் சேராத பொன்னேரம் இது இருளல்ல அது ஒளியல்ல இது ரெண்டோடும் சேராத பொன்னேரம் தல சாயாத விடி மூடாது சில முட்டுக்கள் செட்டென்று பூவாகும் பெண்ணே பெண்ணே பூலோகம் எல்லாமே தூங்கி போன பிள்ளை புல்லோடும் பூவீசை யோசை கேட்கும் பெண்ணே நாம் எனவில் மணியில் பிள்ளைகளாவோ பாலூட்டு நிலவுண்டு ಹುಟ್ಟೋದ್ಯಾಕೆ ಸಾಯೋದ್ಯಾಕೆ
ಹೇಳೋದು ಬೇಡ, ಆಡಿಯನ್ಸ್ ರೆಸ್ಪಾನ್ಸೇ ನಿಮ್ಮ ಮುಂದೆ ಇದೆ. ನನಗಂತೂ ಕೇಳಿಸ್ಕೊಂಡು ಮೈಯೆಲ್ಲ ಜುಮ್ ಆಗೋಯ್ತು ನನಗೆ. ಆಡಿಯನ್ಸ್ ನಿಮಗೂ ಹಂಗೆ ಆಗಿರ್ಬೋದಲ್ವಾ? ಸೂಪರ್. ಬಟ್ ಈ ಒಂದು ಪರ್ಫಾರ್ಮೆನ್ಸ್ ಇಷ್ಟು ಚೆನ್ನಾಗಿ ಬರೋದಕ್ಕೆ ಕಾರಣ ಈ ಮಕ್ಕಳ ಪರಿಶ್ರಮ ಹಾಗೂ ಇಲ್ಲಿ ನಿಮ್ಮ ಮುಂದೆ ನಿಂತಿರುವಂತಹ ನಮ್ಮ ಧರ್ಮತೇಜ ಸರ್ ಅವರ ಪರಿಶ್ರಮ. ಸೊ ಅವ್ರಿಗೆಲ್ಲರಿಗೂ ಜೋರ ಚಪ್ಪಳೆ ನೀಡಬೇಕು. ಕೇವಲ 15 ದಿನಗಳಲ್ಲಿ ಈ ಲೆವೆಲ್ಗೆ ಹಾಡಾಡ್ತಾರೆ ಅಂದಮೇಲೆ ಆಲ್ ಆಫ್ ಯು ವೆರ್ ಸೋ ಗುಡ್. ದಿಸ್ ಇಸ್ ಸಚ್ ಅ ಪ್ರೌಡ್ ಮೂಮೆಂಟ್, ರೈಟ್? ಸೊ ಈ ಒಂದು ಮೂಮೆಂಟ್ನ ನಾನು ಹಾಡು ಮಾಡೋಕ್ಕೆ ಇಷ್ಟಪಡಲ್ಲ. ಸರ್, ಧರ್ಮತೇಜ ಸರ್, ನಿಮ್ಗೆ ಹೇಗೆ ಅನ್ನಿಸ್ತದೆ? ಸಿಂಗಿಂಗ್ ಅನ್ನೋದು ತುಂಬ ಸಿಂಪಲ್ ಅಲ್ಲ, ಇಟ್ ಈಸ್ ಸೋ ಡಿಫಿಕಲ್ಟ್. ಆದರೆ ಈ ಮಕ್ಕಳು 15 ದಿನದಲ್ಲಿ ಹಾಡಿರೋದಿದೆಯಲ್ಲ, ಅದು ಐಲಿ, ಮತ್ತು ಇಟ್ ಈಸ್ ವೆರಿ ಕಾಂಪಿಟೇಟಿವ್ ಸಾಂಗ್ಸ್. ಈ ಸಿಂಗಾರ ಸೀರೆ ಆದ್ರೆ ಆಗಲಿ, ಕೆಲವೊಂದು ಸಾಂಗ್ಸ್ ಎಲ್ಲ ತಾಯಿ ಸಾಂಗ್ ಆದ್ರೆ ಆಗಲಿ ತುಂಬ ಕಷ್ಟ ಆಡೋದು. ಇಟ್ ಈಸ್ ನಾಟ್ ಸೋ ಸಿಂಪಲ್. ಮತ್ತು ಈ ಮಕ್ಕಳು ಇವಾಗ ತಾಯಿ ಸಾಂಗ್ ಎಲ್ಲ ಆಡಿದ್ರು, ಪ್ರಾಕ್ಟೀಸ್ ಟೈಮಲ್ಲೆಲ್ಲ ಅವ್ರ ತಂದೆ ತಾಯಿನ ನೆನೆಸ್ಕೊಂಡು ಹಾಡ್ತಿದ್ರು ಮಕ್ಕಳು. ನಾನು ಹೇಳ್ತೀನಿ, ಮಕ್ಕಳ ಅಳ್ಬೇಡಿ, ಸ್ಟೇಜಲ್ಲೆಲ್ಲ ಹತ್ಬಿಟ್ಟಿರ ಅಪ್ಪ ಅಮ್ಮನ ನೋಡಿ ಅಂತ. ಬಟ್ ಅವ್ರು ಅಷ್ಟು ಡೆಪ್ತ್ ಹೋಗಿದ್ರು. ಸೀರಿಯಸ್ಲಿ ಹೇಳ್ತೀನಿ, ನಾನು ತುಂಬ ಸ್ಟೇಜಸ್ಸಲ್ಲಿ ನನ್ನ ಮಕ್ಕಳನ್ನ ಹಾಡಿಸಿದ್ದೀನಿ. ಬಟ್ ದಿಸ್ ಸ್ಟೂಡೆಂಟ್ಸ್ ಇದ್ದಾರಲ್ಲ, ನಾನು ಸ್ಕೂಲಲ್ಲಿ ಟೀಚರ್, ಆ್ಯಕ್ಚುಲಿ ನಾನು ಸ್ಕೂಲಲ್ಲಿ ಟೀಚ್ ಮಾಡ್ತೀನಿ. ಬಟ್ ಈ ಮಕ್ಕಳು 15 ದಿನದಲ್ಲಿ ಇಂಥ ಕಾಂಪಿಟೇಟಿವ್ ಸಾಂಗ್ಸ್ ಹಾಡೋದಿದೆಯಲ್ಲ, ಇಟ್ ಈಸ್ ಹೈಲಿ ಡಿಫಿಕಲ್ಟ್, ತುಂಬ ಕಷ್ಟ ಇದೆ. ಮತ್ತು ನಾರ್ಮಲಾಗಿ ಸಿಂಗಿಂಗ್ ಅಂದರೆ ಈ ಮಕ್ಕಳಿಗೆ ಯಾವುದೋ ಒಂದು ದೇವ್ರ ಹಾಡು ಆಡಿಸ್ಬಿಟ್ಟು ಕಳಿಸ್ಬಿಡ್ತೀವಿ, ಬೇರೆ ಸ್ಕೂಲಲ್ಲಾದ್ರೂ ಆಗಲಿ ಯಾವುದೋ ದೇವ್ರ ನಾಮ ಆಡಿಸ್ಬಿಟ್ಟು ಕಳಿಸ್ಬಿಡ್ತೀವಿ. ಬಟ್ ತುಂಬ ಕಾಂಪಿಟೇಟಿವ್ ಸಾಂಗ್ಸ್ ಇದು. ಬಟ್ ನಾನು ನನ್ನ ಸ್ಟೂಡೆಂಟ್ಸ್ಗೆ ಮತ್ತೆ ಹೇಳ್ತೀನಿ, ಐ ಆಮ್ ಸೋ ಹ್ಯಾಪಿ, ಐ ಆಮ್ ಫೀಲಿಂಗ್ ಪ್ರೌಡ್, ಅಷ್ಟೇ ಹೇಳ್ತೀನಿ. ಮತ್ತು ನಮ್ಮ ನಿಯಾಸ್ ಸರ್ ಅವರು ಆ್ಯಕ್ಚುಲಿ ಈ ಸಿಂಗಿಂಗ್ ಅನ್ನೋದೇ ಇರಲಿಲ್ಲ. ಬಟ್ ಸರ್, ಇಲ್ಲ ನಂಗೆ ಸಿಂಗಿಂಗ್ ಬೇಕೇ ಬೇಕು, ಮಕ್ಕಳು ಇಲ್ಲಿರೋ SLV ಸ್ಕೂಲ್ ಅವ್ರು ಹಾಡ್ತಾರೆ, ನಾನು ಆಲ್ರೆಡಿ ಸೆಲೆಕ್ಟ್ ಮಾಡಿಬಿಟ್ಟಿದ್ದೀನಿ, ಬಟ್ ನೀವು ಬಂದು ಹೇಳ್ಕೊಡ್ಲೇಬೇಕು ಅಂತಂದರು. ಬಟ್ ನಾನು ಹೇಳಿದ್ದೆ, ನನಗೆ ದಿನ ಬರೋಕ್ಕಾಗೋದಿಲ್ಲ ಸರ್, ಬರೀ ನಾನೊಂದು 2 ಅವರ್ ಮಾತ್ರನೇ ಬರ್ತೀನಿ, ಅದಕ್ಕೆ ಅದು ಯಾಕಂದ್ರೆ ನಾನು ಬೇರೆ ಸ್ಕೂಲಲ್ಲೆಲ್ಲ ಹೋಗ್ತೀನಿ ಅಂತ. ಬಟ್ ಈ ಮಕ್ಕಳು ಆಡೋದು ನೋಡ್ಬಿಟ್ಟು ನಾನು, ಸರ್ ಗೊತ್ತು, ದಿನ ಬರ್ತಿದ್ದೀನಿ, ನಾನು ಪ್ರತಿ ದಿನ ಬಂದಿದ್ದೀನಿ ನಾನು. ಬಿಕಾಸ್ ಆ ಒಂದು ಇದು ಟ್ಯಾಲೆಂಟ್ ಇದೆಯಲ್ಲ, ಅದು ಮಕ್ಕಳು ಟ್ಯಾಲೆಂಟ್ ತೋರಿಸಿದ್ರೆ ಟೀಚರ್ಗೂ ತುಂಬ ಖುಷಿ ಅನಿಸುತ್ತೆ, ಇನ್ನೂ ಜಾಸ್ತಿ ಹೇಳ್ಕೊಡ್ಬೇಕು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಪ್ರಿನ್ಸಿಪಲ್ ಮ್ಯಾಮ್ಗೆ ಸರ್ ತುಂಬ ಥ್ಯಾಂಕ್ಸ್, ಈ ಒಂದು ನಮಗೆ ಸ್ಟೇಜ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಸರ್. ನಾನಂತೂ ನಿಮ್ಮ ದೊಡ್ಡ ಫ್ಯಾನ್ ಆಗೋದೆ. ಹಾಗೆ ಈ ಎಲ್ಲ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಹಾಡಿದ್ರಿ, ನಿಮ್ಮದು ಕೂಡ ಫ್ಯಾನ್ ನಾನು. ಸೊ ಕೀಪ್ ಇಟ್ ಅಪ್, ಆಲ್ ದಿ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಈ ಒಂದು ಮೂಮೆಂಟ್ನ ಸ್ಪೆಷಲ್ ಆಗಿ ಮಾಡಿದ್ದಕ್ಕೆ. ಈಗ ನಮ್ಮ ಕಾರ್ಯಕ್ರಮದ ಮೊದಲನೇ ಡಾನ್ಸ್ ಪರ್ಫಾರ್ಮೆನ್ಸ್ನ ನೋಡುವಂತಹ ಸಮಯ. ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್ ಅಂತ ಹೇಳಿರುವ ನಿಮ್ಮೆಲ್ಲರ ಪ್ರೀತಿಯ ಚಾರ್ಲಿ ಚಾಪ್ಲಿನ್ ಅವರಿಗೆ ನಮ್ಮ SLV ವಿದ್ಯಾನಿಕೇತನ 7th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಅವರು ಒಂದು ಸ್ಮಾಲ್ ಟ್ರಿಬ್ಯೂಟ್ನ ಕೊಡಕ್ಕೆ ರೆಡಿ ಆಗಿದ್ದಾರೆ. ಎಲ್ಲರೂ ನಗಕ್ಕೆ ರೆಡಿ ಆಗಿದೆಯಪ್ಪ? ನಿನ್ನ ಹಾಡಲ್ಲಿ ರಂಗು ರಂಗೋಲಿ, ಎದೆ ಕೂಡಲ್ಲಿ ಕುಡುಕಿ ಚೆಲುವಂತ ಚೆನ್ನಿಗರಾಯ, ಕೈಯ ಹಿಡಿವನು ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದಾಡುವನು.
चल चल के मैं तेरी गली, मुझको पानी भी न पूछा, खुद मोटरसाइकिल पे चली। तू सहेली के संग जाके रेस्टोरेंट में पिज्जा खाए, धूप में बाहर बैठा बैठा मैं चुगता हूँ मूंगफली। चली तेरी सवारी जहाँ, चली तेरी सवारी जहाँ, संग चला मैं तेरे वहाँ, फैन हूँ बेबी तेरा, लगा हूँ पीछे तुम चले भी तरह। चाहे जितना भी डांट छोड़े ना साथ बलमा ये तेरा, नाच जिंग 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 नाच जिंग 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 नाच जिंग 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 नाच जिंग 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 नाच जिंग 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 नाच जिंग 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 नाच जिंग 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 जिंग। तू सहेली के संग जाके रेस्टोरेंट में पिज्जा खाए, धूप में बाहर बैठा बैठा मैं चुगता हूँ मूंगफली। चली तेरी सवारी जहाँ, चली तेरी सवारी जहाँ, संग चला मैं तेरे वहाँ, फैन हूँ बेबी तेरा, लगा हूँ पीछे तुम चले भी तरह। चाहे जितना भी डांट छोड़े ना साथ बलमा ये तेरा, नाच जिंग 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 नाच जिंग 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 नाच जिंग 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 नाच जिंग 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 नाच जिंग 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 नाच जिंग जिंग। ಎಲ್ಲರೂ ಎಂಜಾಯ್ ಮಾಡಿದ್ರ ಚಾರ್ಲಿ ಚಾಪ್ಲಿನ್ ಪರ್ಫಾರ್ಮೆನ್ಸ್ನ? ಗೊತ್ತಾಗ್ತದೆ, ಎಲ್ಲರ ಮುಖದಲ್ಲೂ ಗೊತ್ತಾಗ್ತಿದೆ, ಎಲ್ಲರ ಮುಖದಲ್ಲೂ ನಗುವನ್ನು ತಂದಿದೆ ಈ ಒಂದು ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೋ ಮಚ್ ಕಿಡ್ಸ್. ಈಗ ನಮ್ಮ ಮುಂದಿನ ಪರ್ಫಾರ್ಮೆನ್ಸ್ ಕಡೆಗೆ ಹೋಗುವಂಥ ಸಮಯ. ನಿಮ್ಮೆಲ್ಲರಿಗೂ ಒಂದು ಮೂವ್ ಮಾಡಿ ತೋರಿಸ್ತೀನಿ, ಡಾನ್ಸ್ ಸ್ಟೆಪ್ ಮಾಡಿ ತೋರಿಸ್ತೀನಿ. ಎಲ್ಲರೂ ಗೆಸ್ ಮಾಡಬೇಕು ಅದು ಯಾವ ಮೂವಿದು ಯಾವ ಸಾಂಗ್ದು ಅಂತ ಹೇಳಿ. ಓಕೆನಾ? ರೆಡಿನಾ ಎಲ್ಲರೂ? చూపే బంగారమాయనే శ్రీవల్లి మాటే ಇನ್ನೊಂದ್ಸಲಿ ಹೇಳಿ, ಜೋರಾಗಿ ಹೇಳಿ. ಸೊ ಈಗ ಪುಷ್ಪ ಅಂದರೆ ಯಾರು ಗೊತ್ತಿಲ್ಲ, ಇಂಥ ಒಂದು ಬ್ಲಾಕ್ ಬಸ್ಟರ್ ಮೂವಿ ಸಾಂಗ್ನ ನಮ್ಮ SLV ಶಾಲೆಯ 8th ಸ್ಟ್ಯಾಂಡರ್ಡ್ ಮಕ್ಕಳು ಪರ್ಫಾರ್ಮ್ ಮಾಡಲಿಕ್ಕೆ ಬರ್ತಿದ್ದಾರೆ. ಸೊ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ತಂದಾನೆ ತಾನೆ ನನೆ ನಾನೇ, ತಂದಾನೆ ತಾನೆ ನಾನೇ ನಾನೇ, ತಾನಾನೆ ತನ್ನಿ ನನಿ ನಾನೇ, ತಾನಾಣೆ ತನ್ನಿ ನರಿ ನಾನೇ. వెలుతురు తింటది ఆకు, వెలుతురు తింటది ఆకు, ఆకును తింటది మేక, ఆకును తింటది మేక, మేకను తింటది పులే, మేకను తింటది పులే. ఇది కదరా ఆకలే, ఇది కదరా ఆకలే. పుష్ప అంటే ఫ్లవర్ అనుకుంటుగా, ఫైర్. ఏ బిడ్డ ఇది నా అడ్డ, ఏ బిడ్డ ఇది నా అడ్డ, ఏ బిడ్డ ఇది నా అడ్డ. శ్రీవల్య, శ్రీవల్య దేనికి పాప నవ్వుతా ఉండవా? నచ్చినారా నీకు? నిన్ను చూస్తూ ఉంటే కన్నులు రెండు తిప్పేస్తావే, నీ చూపులపైనే రెప్పలు వేసి కప్పేస్తావే. కనిపించని దేవుణ్ణే కన్నార్పక చూస్తావే, కన్నుల ఎదుటే నేనుంటే కాదంటున్నావే. చూపే బంగారమాయనే శ్రీవల్లి మాటే మాణిక్యమాయనే.
నన్ను అమ్మి అమ్మి అంటాంటే నీ పెళ్ళాన్నైపోయినట్టుందిరా సామే నా సామే. నిన్ను స్వామి స్వామి అంటాంటే నా పెనిమిటి లెక్క సక్కంగుందిరా సామే నా సామే. కొత్త చీర కట్టుకుంటే ఎట్ట ఉందో చెప్పాకుంటే, కొత్త చీర కట్టుకుంటే ఎట్ట ఉందో చెప్పాకుంటే, కొన్నైనా సున్నా వనసామే. కప్పులోన పూలు పెడితే గుప్పున నువ్వే పీల్చుకుంటే, పూల గుండె రాలి పడదా సామే. నా కుంగే జారేటప్పుడు నువ్వు నా కుంగే జారేటప్పుడు నువ్వే చూడకుంటే సామే. ఆకుంటే గాలి నన్నే చూసి చాలే పడదా సామే. నా అందం సన్నం నీ దమ్మకుంటే ఆడపుట్టుకే పీడైపోదా సామే నా సామే నా సామే. రారా సామే నా బంగారు సామి ముసల సామి రోషల సామే నా సామే. రారా సామే బంగారు సామి ముసల సామి రోషల సామే. కోకా కోకా కడితే కొర కొరమంటూ చూస్తారు, పొట్టి పొట్టి కౌనే వేస్తే పట్టి పట్టి చూస్తారు. కోకా కాదు కౌను కాదు కట్టులోన ఏముంది, మీ కళ్ళల్లోనే అంతా ఉంది, మీ మగ బుద్ధి వంకర బుద్ధి. అంటావా మావా అంటావా మావా అంటావా మావా అంటావా మావా. అంటావా మావా అంటావా మావా. ಸೂಪರ್. ಎಲ್ಲರೂ ಕೂಡ ರಶ್ಮಿಕಾ ಮಂದಣ್ಣ ಹಾಗೂ ಅಲ್ಲು ಅರ್ಜುನ್ ತರ ಕಾಣಿಸ್ತಾ ಇದ್ದೀರಾ. ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಲ್ಲ ಮಕ್ಕಳು. ಈಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ನಮ್ಮ SLV ಶಾಲೆಯ 3rd ಸ್ಟ್ಯಾಂಡರ್ಡ್ ಮಕ್ಕಳು. ಕುಸ್ತಿ ಅನ್ನುವ ಒಂದು ಕಾನ್ಸೆಪ್ಟ್, ಸ್ಪೋರ್ಟ್ಸ್ ಕಾನ್ಸೆಪ್ಟನ್ನು ಹಿಡ್ಕೊಂಡು ಪರ್ಫಾರ್ಮೆನ್ಸ್ ಕೊಡಕ್ಕೆ ಬರ್ತಿದ್ದಾರೆ. ಸೊ ಎಲ್ಲರೂ ಕೂಡ ನಮ್ಮ SLV ಶಾಲೆಯ ಪೈಲ್ವಾನ್ರನ್ನ ಸ್ವಾಗತಿಸೋಣ. ಗೆದ್ದ ಕುಸ್ತಿಯ ಗೆದ್ದ ಎದುರಿಲ್ಲ ಪೈಲ್ವಾನಿಗೆ, ಎದ್ದ ಮಣ್ಣಲ್ಲಿ ಎದುರಾದ ಬಿರುಗಾಳಿಗೆ. ನಾಯಕ ಈ ಬಜರಂಗಿ ಕಣ್ಣಲ್ ಕಣ್ಣು ಇಡಲೇ ಬೇಡ ಕವ್ವಾತ ನೋಡೋನಿಗೆ, ಜಗ್ಗೋ ಕುಗ್ಗೋ ಆಳೆ ಎಲ್ಲ ಬಾಚಾ ಕರುನಾಡಿಗೆ. ಧೂಳಿನ ಕಣ ಇಲ್ಲ ಈ ಮೀಸೆಗೆ. पग प्यारे दंगल 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 दंगल। सूरज तेरा चढ़ता ढलता गर्दिश में करते हैं तारे दंगल
दंगल दंगल दंगल दंगल बावले हाथी सी हर चुनौती है रे सामने खड़ी घूर के पड़ी आंख दिखलाती है तो आंख से उसकी आंख मिला के भिड़ जाने का नाम है प्यारे दंगल 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 सूरज तेरा चढ़ता ढलता गर्दिश में करते हैं तारे दंगल 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 चीरे अब सात समंदर पीरे चल सात सुरों में कर दे ये ऐलान हिम्मत है तो रोको और जुर्रत है तो मानो रे आज हथेली में रखती है जान खून में तेरे मिट्टी मिट्टी में तेरा खून खून में तेरे मिट्टी मिट्टी में तेरा खून ऊपर अल्लाह नीचे धरती बीच में तेरा जुनून रे सुल्तान रसूलों पर जहां आ जाए टकराना जरूरी है बंदा जिंदा हो तो जिंदा नजर आना जरूरी है ಗೆದ್ದ ಕುಸ್ತಿಯ ಗೆದ್ದ ಎದುರಿಲ್ಲ ಪೈಲ್ವಾನ್ಗೆ ಎದ್ದ ಮಣ್ಣಲ್ಲಿ ಗೆದ್ದ ಎದುರಾದ ನಾನು ನಿಮ್ಮೆಲ್ಲರಿಗೂ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಈಗ ನಮ್ಮ ವೇದಿಕೆ ಮೇಲೆ ಬರ್ತಾ ಇರೋದು ನಮ್ಮ 7th ಸ್ಟ್ಯಾಂಡರ್ಡ್ SLV ಸ್ಟೂಡೆಂಟ್ಸ್ ವಿತ್ ಹಾರರ್ ಕಾನ್ಸೆಪ್ಟ್. ಸೊ ನಿಮ್ಮೆಲ್ಲರನ್ನೂ ಭಯಪಡಿಸೋಕ್ಕೋಸ್ಕರ ಬರ್ತಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ದೆಮ್ ಆನ್ ಸ್ಟೇಜ್ ಪ್ಲೀಸ್. कुछ अंदिदे ए हृदय कुछ अंदिदे कुछ अंदिदे ए हृदय कुछ अंदिदे प्रीति सुवेनु नामीಗ ಭಯವಾಗಿದೆ ನನಗೀಗ ಬರಬೇಡ ಹೋಗು कुछ अंदिदे ए हृदय कुछ अंदिदे कुछ अंदिदे ए हृदय कुछ अंदिदे प्रीति सुवेनु ನಾಮೀಗ ಭಯವಾಗಿದೆ ನನಗೀಗ ಬರಬೇಡ ಹೋಗು ರಾಕ್ಷಸರೆಲ್ಲರೂ ನಿಂಗೆ ಕಾವಲಿದ್ದರು ರಾಕ್ಷಸರೆಲ್ಲರೂ ನಿಂಗೆ ಕಾವಲಿದ್ದರು ನಿನ್ನಾಣೆ ಬರುವೆ ನನ್ನ ಪ್ರಾಣ ಹೋದರು कुछ अंदिदे ए हृदय कुछ अंदिदे कुछ अंदिदे ए हृदय कुछ
ಅಂತಿದೆ. ಏಳೇಳು ಕಡಲಾಚೆ ನಿನ್ನ ಕೂಡಿ ಇಟ್ಟರೂನು ಕುಚ್ ಅಂದಿದೆ, ಕುಚ್ ಅಂದಿದೆ. ಆ ಬಿರುಗಾಳಿ ಬಿಡದ ನಿನ್ನನ್ನು ಸುತ್ತಿ ಬಚ್ಚಿಟ್ಟರೂನು ಕುಚ್ ಅಂದಿದೆ, ಕುಚ್ ಅಂದಿದೆ. ಎಲ್ಲಿರು ಹೇಗಿರು ಏನೇ ಆದರೂ ಬರುವೆ. ಲಾಗಿ ಲಾಗಿರೆ ಲಾಗಿರೆ ಲಾಗಿ 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 ಬರಬೇಡ ನೀನು. ಕೈ ಮುಗಿವೆ ಬೇಡಯ್ಯ, ತಲೆ ಬಾಗುವೆ ಕ್ಷಮಿಸಯ್ಯ. ಬರಬೇಡ ನೀನು. ರಾಕ್ಷಸರೆಲ್ಲರೂ ನಿಂಗೆ ಕಾವಲಿದ್ದರು, ನಿನ್ನಾಣೆ ಬರುವೆ ನನ್ನ ಪ್ರಾಣ ಹೋದರು. আমি যে তোমার, শুধু যে তোমার, আমি যে তোমার। मेरी चाहते तो फिजा में बहेंगी, जिंदा रहेंगी होके फना। थाना तुम, थाना तुम, थाना तुम, थाना तुम, थाना तेरे तेरे। আমি যে তোমার, শুধু যে তোমার, আমি যে তোমার। मेरे डोलना सुन. ಅಲ್ಲ ಆಡಿಯನ್ಸ್, ಏನೇ ಹೇಳಿ, ಒಂದು ರೀಲ್ಗೋಸ್ಕರ ಯಾರಾದರೂ ಸ್ಮಶಾನಕ್ಕೆ ಹೋಗಿ ಮಾಡುವಂಥದ್ದು ನೆಸಸರಿ ಇದೆಯಾ? ಆದ್ರೂ ಈ ಒಂದು ಪರ್ಫಾರ್ಮೆನ್ಸ್ ನೋಡಿ ನನಗಂತೂ ಸ್ವಲ್ಪ ಭಯ ಆಯಿತು. ನಿಮ್ಮೆಲ್ಲರಿಗೂ ಭಯ ಆಯಿತಾ? ಆಬ್ವಿಯಸ್ಲಿ ಆಗಿರುತ್ತೆ. ನೋಡಿ ಪಾಪ ಎಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಜೋರಾದ ಚಪ್ಪಾಳೆ ಬರಲಿ ನಮ್ಮ ಹಾರರ್ ಡ್ಯಾನ್ಸ್ ಟೀಮ್ಗೆ. ಈಗ ನಮ್ಮ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ನಮ್ಮ SLV ಶಾಲೆಯ 7th ಸ್ಟ್ಯಾಂಡರ್ಡ್ ಫೈರ್ ಗರ್ಲ್ ಸ್ಟೇಜ್ನ ಚಿಂದಿ ಉಡಾಯಿಸಕ್ಕೆ ಬರ್ತಿದ್ದಾರೆ. ಆರ್ ಯು ಆಲ್ ರೆಡಿ ಟು ವಾಚ್ ದೆಮ್ ಪರ್ಫಾರ್ಮ್? ವೆರಿ ಗುಡ್. ಸೊ ಲೆಟ್ಸ್ ಹಿಯರ್ ಇಟ್ ಅಪ್ ಫಾರ್ ದೆಮ್.
ವಾವ್ ಸೂಪರ್ ಆಡಿಯನ್ಸ್. ನಾನು ಹೇಳ್ದಂಗೆ ಚಿಂದಿ ಎತ್ತಿಲ್ವಾ ಸ್ಟೇಜ್ ಎಲ್ಲ ಚಿಂದಿ ಉಡಾಯಿಸ್ಬಿಟ್ರಿ. ಥ್ಯಾಂಕ್ ಯು ಸೋ ಮಚ್ ಗರ್ಲ್ಸ್, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಈಗ ಇಲ್ಲಿವರೆಗೂ ನೀವೆಲ್ಲರೂ ಕೂಡ ಡಾನ್ಸ್ ಪರ್ಫಾರ್ಮೆನ್ಸ್, ಸಿಂಗಿಂಗ್ ಪರ್ಫಾರ್ಮೆನ್ಸ್ನ ನೋಡಿ ಖುಷಿ ಪಟ್ಟಿದ್ದೀರಾ. ಸೊ ಈಗ ನಮ್ಮ ವೇದಿಕೆ ಮೇಲೆ ಒಂದು ನಾಟಕವನ್ನು ಪ್ರಸ್ತುತಪಡಿಸಲು ಬರ್ತಿದ್ದಾರೆ ನಮ್ಮ ದೇವದಾಸಿ ಟೀಮ್ ಅವರು. ನಮ್ಮ ಈಗ ಗಂಡಸರಿಗೆ ಎಷ್ಟು ಸ್ವಾತಂತ್ರ್ಯ ಇದೆಯೋ ಅಷ್ಟೇ ಸ್ವಾತಂತ್ರ್ಯ ಹೆಣ್ಮಕ್ಳಿಗೂ ಕೊಡಬೇಕು. ಯಾಕಂದರೆ ಎಷ್ಟೋ ಹೆಣ್ಮಕ್ಳು ಹೆಸರು ಮಾಡೋರಿದ್ದಾರೆ, ಸಾಧನೆ ಮಾಡೋರಿದ್ದಾರೆ, ವಿದ್ಯಾವಂತರಿದ್ದಾರೆ. ಹಾಗಾಗಿ ಈ ಒಂದು ಪರ್ಫಾರ್ಮೆನ್ಸ್ ಮೂಲಕ ಹೆಣ್ಣು ಮಕ್ಕಳಿಗೆ ಒಂದು ಸ್ವಾತಂತ್ರ್ಯವನ್ನು ನೀಡಬೇಕಂತ ಹೇಳ್ತಾ ಈ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ. ಹಾಗೂ ಈ ಒಂದು ಪರ್ಫಾರ್ಮೆನ್ಸಲ್ಲಿ ಒಂದು ಅಣ್ಣ ತಂಗಿಗೆ ಯಾವ ರೀತಿಯೆಲ್ಲ ತ್ಯಾಗ ಮಾಡ್ತಾರೆ, ಹಾಗೂ ಒಂದು ತಂಗಿ ತನ್ನ ಅಣ್ಣನಿಗೆ ಇನ್ ರಿಟರ್ನ್ ಏನೆಲ್ಲ ಕೊಡಬೇಕು ಅದನ್ನು ಕೊಡ್ತಾರೆ. ಆರ್ ಯು ಗೈಸ್ ರೆಡಿ ಟು ವಾಚ್ ದಿಸ್ ಪರ್ಫಾರ್ಮೆನ್ಸ್? Excuse me, ma'am. ಎಸ್ May I come in? ಎಸ್ ಪ್ಲೀಸ್. ಮೇಡಮ್, ನನ್ನ ಹೆಸರು ಅಕ್ಷತಾ ಅಂತ. ಇವಳು ನನ್ನ ಫ್ರೆಂಡ್ ಕದಂಬಿನಿ. ಈ ಸಲ ನಾವು IAS ಸೆಕೆಂಡ್ ಎಕ್ಸಾಮಲ್ಲಿ ಸೆಲೆಕ್ಟ್ ಆಗಿದ್ದೀವಿ ಮೇಡಮ್. ಓ ವಾವ್, ಕಂಗ್ರ್ಯಾಚುಲೇಷನ್ಸ್. ಸ್ವಿಚ್ ತಗೊಳ್ರಿ. ಥ್ಯಾಂಕ್ ಯು. ಮೇಡಮ್, ನಾವಿವತ್ತು IAS ಆಗಬೇಕಂತ ಇಷ್ಟಪಟ್ಟಿದ್ದು ನಿಮ್ಮನ್ನು ನೋಡಿನೇ ಮೇಡಮ್. ಹಾಂ ಹೌದು ಮೇಡಮ್, ನಿಮ್ಮಿಂದ ತುಂಬ ಕಲಿಯೋದಿದೆ. ನೀವು ನಮಗೀಗ ಇನ್ಸ್ಪಿರೇಷನ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನೀವು ಹೇಗೆ ಕಷ್ಟಪಡ್ತೀರೋ ಅದಕ್ಕೆ ತಕ್ಕಂತೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಚೆನ್ನಾಗಿ ಓದಿ IAS ಪಾಸ್ ಮಾಡಿ ಜನರಿಗೆ ಒಳ್ಳೆ ಆಶ್ರಯ ನೀಡಿ. ಥ್ಯಾಂಕ್ ಯು ಮೇಡಮ್. ಮೇಡಮ್, ನಿಮ್ಮ ಜೊತೆ 2 ನಿಮಿಷ ಮಾತಾಡ್ಬೋದಾ? ಎಸ್ ಪ್ಲೀಸ್ ಸಿಟ್. ಮೇಡಮ್, ನಿಮ್ಮ ಸಾಧನೆ ಬಗ್ಗೆ ನಾವು ತಿಳ್ಕೊಬೇಕಾಯಿತು. ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲ IAS ಹೆಣ್ಮಗು ನೀವು. ದಯವಿಟ್ಟು ನಿಮ್ಮ ಬಗ್ಗೆ ಹೇಳಿದ್ರೆ ನಿಮ್ಮಿಂದ ಹೆಚ್ಚು ಕಲಿಯೋದಿದೆ. ಸರಿ, ನನ್ನ ಹೆಸರು ಸರಸ್ವತಿ ಅಂತ. ನಮ್ಮೂರು ಗುಲ್ಬರ್ಗ. ನಾನಿವತ್ತು ಇಲ್ಲಿ ಒಬ್ಳು IAS ಆಗಿರ್ನಿ ಅಂದರೆ ಅದಕ್ಕೆ ಕಾರಣ ಮೇಡಮ್. ಇವ್ರು ಯಾರು ಮೇಡಮ್? ಈ ಸರಸ್ವತಿಗೆ ವಿದ್ಯೆ ಕೊಟ್ಟ ದೇವರು ನನ್ನ ಪ್ರೀತಿಯ ಅಣ್ಣ ಮಹೇಂದ್ರ. ನಾನು ಚಿಕ್ಕವಳಿದ್ದಾಗ ಕೊಟ್ಟು ಮಾತು ಉಳಿಸ್ಕೊಂಡಿರೋ ನನ್ನ ಅಣ್ಣ. ಏನು ಮಾತು ಕೊಟ್ಟಿದ್ರು ಮೇಡಮ್? ನನ್ನ SSLC ಕೊನೆ ಪರೀಕ್ಷೆಯ ದಿನ. ಎಲ್ಲ ಪರೀಕ್ಷೆಗಳು ಚೆನ್ನಾಗಿ ಬರೆದಿದ್ದೀನಿ. ಈ ಪರೀಕ್ಷೆ ಕೂಡ ಚೆನ್ನಾಗಿ ಬರೆಯಲು ಆಶೀರ್ವಾದ ಮಾಡಪ್ಪ. ಸರಸ್ವತಿ, ಬೇಗ ಬಾರೆ, ಪರೀಕ್ಷೆ ಗೊತ್ತಾಯ್ತು. ಹಾ, ಬಂದೆ. ಮಗಳೇ ಸರಸ್ವತಿ, ಅಮ್ಮ, ಚೆನ್ನಾಗಿ ಓದಿದ್ಯಮ್ಮ ಪರೀಕ್ಷೆಗೆ? ಹ್ಞೂ ಅಮ್ಮ. ತಗೊಮ್ಮ ಸಕ್ಕರೆ. ಸರಿ ಅಮ್ಮ, ನಾನು ಹೊಡ್ತೀನಿ. ನನ್ನ ಪರೀಕ್ಷೆಗೆ ಗೊತ್ತಾಯ್ತು. ಹುಷಾರು. ಅಮ್ಮ ಸರಸ್ವತಿ, ಅಣ್ಣ, ಚೆನ್ನಾಗಿ ಓದಿದ್ಯಾ ನಮ್ಮ ಪರೀಕ್ಷೆಗೆ? ಹ್ಞೂ ಅಣ್ಣ. ಸರಿ ಕಣವ, ಹುಷಾರಾಗಿ ಹೋಗ್ಬಾ. ಸರಿ ಅಣ್ಣ. ಸರಿ ಕಣವ. ಅಣ್ಣ, ಏನಮ್ಮ? ಆಶೀರ್ವಾದ ಮಾಡಣ್ಣ. ನನ್ನ ಆಶೀರ್ವಾದ ನಿಂಗೆ ಯಾವಾಗ್ಲೂ ಇರುತ್ತೆ ಬಿಡಮ್ಮ. ನೀನು ಸಂದಾಗ ಓದಿ ನಮ್ಮ ಊರ್ನಾಗ ಎತ್ತರ ಸ್ಥಾನಕ್ಕೆ ಬರಬೇಕು. ನೀನು ಜಾಸ್ತಿ ಓದಿ ಅದೇನೋ ಆಗ್ಬೇಕು ಅಂತ ಇದ್ದಲ್ಲ, ಏನಮ್ಮ ಅದು? ಅದಾ ಅಣ್ಣ, IAS. IAS ಅದು ಓದಕ್ಕೆ ಪ್ಯಾಟೆಗೆ ಹೋಗ್ಬೇಕಲ್ವೇ? ಹ್ಞೂ ಅಣ್ಣ. ಸರಿ ಕಣವ, ನೀನು ಸಂದಾಗ ಓದು. ನಾನು ಪ್ಯಾಟೆಗೆ ಕಳ್ಸಿ ಓದಿಸ್ತೀನಿ. ಸರಿ ಅಣ್ಣ. ಸರಿ ಕಣವ, ಹುಷಾರಾಗಿ ಹೋಗ್ಬಾ. ಅವ ಏನ್ ಮಾಡಿದ್ಯವ ಊಟಕ್ಕೆ? ಮುದ್ದೆ ಮಾಡಿದ್ದೀನಿ. ಅಲ್ಲ ಮಗ, ನಮ್ಮ ಸರಸ್ವತಿಗೆ ಪ್ಯಾಟೆ ಕಳ್ಸೋದಿಸ್ತೀನಿ ಅಂತ ಮಾತು ಬೇರೆ ಕೊಟ್ಟಿದ್ಯಾ? ಅದಕ್ಕೆ ನಮ್ಮೂರ್ನಾಗೆ ಯಾ ಹೆಣ್ಮಕ್ಳು ತಾನೇ 10ನೇ ಕ್ಲಾಸ್ ಮೇಲೆ ಓದೋರು ಹೇಳು? ಹಂಗಂತ ಸರಸ್ವತಿನ ಓದಿಸ್ದಂಗಿರಕ್ಕಾಯ್ತದೇನವ? ಪರೀಕ್ಷೆ ಮುಗಿದ್ಮೇಲೆ ಮದ್ವೆ ಮಾಡಿ ಕಳಿಸ್ಬೇಕು. ಇದು ನಮ್ಮೂರಿನ ಪೈಲ್ವಾನ್ ಪದ್ಧತಿ. ಇವ್ರನ್ನ ಎದುರಾಕೊಂಡು ನಾವು ಜೀವನ ಮಾಡೋಕ್ಕಾಯ್ತದ ಹೇಳು? ಅಲ್ಲ ಕಣವ, ಊರಿನ ಪದ್ಧತಿ ಅನ್ಕೊಂಡು ಓದ ಮಗಿಗೆ ಮದುವೆ ಮಾಡಕ್ಕಾಯ್ತದೆ ಹೇಳು? ನಮ್ಮ ಅಪ್ಪನು ಹಿಂಗೆಯ, ನಾನು ಓದ್ತೀನಿ ಅಂದ್ರು ನನ್ನ ಮಾತು ಕೇಳ್ದಂಗೆ ಪೈಲ್ವಾನ್ ಮಾತು ಕೇಳ್ಕೊಂಡು 6ನೇ ಕ್ಲಾಸ್ಗೆ ಸ್ಕೂಲ್ ಬಿಡಿಸ್ಬಿಟ್ಟ. ಈಗ ನನ್ನ ಆಸೆನ ನೆರವೇರಿಸ್ಕೊಳಕ್ಕಾಯ್ತಾ? ಈಗ ಅಪ್ಸತ್ತು 5 ವರ್ಷ ಆಯ್ತು, ನನ್ನ ಆಸೆನ ನೆರವೇರಿಸ್ಕೊಳಕ್ ಆಗ್ಲೇ ಇಲ್ಲ. ಹಾಗಂತ ನನ್ನ ತಂಗಿ ಆಸೆನ ನೆರವೇರಿಸಲೇ ಇರಕ್ಕಾಯ್ತದೆ ಹೇಳು? ಅಲ್ಲ ಮಗ, ನಿಮ್ಮ ಅಪ್ಪ ಎದುರ್ಕೊಂಡಿದ್ಕೆ ಅವ್ರು ನಮಗ್ ಜೀವನ ಮಾಡಕ್ ಬಿಟ್ಟಿಲ್ಲ. ಇನ್ ನೀನ್ ಎದುರ್ಕೊಂಡ್ರೆ ಬಿಡ್ತಾರಾ? ಯವ್ವ, ನೀನು ಏನೇನು ಹೇಳಿ ನಂಗೆ ತಲೆ ಕೆಡಿಸ್ಬೇಡ. ನಾನು ಒಂದ್ಕಿಂತ ಮಾತು ಕೊಟ್ರೆ ಅಷ್ಟೇಯ. ಲೇ ಮಗ, ನನ್ ಮಾತು ಬಸಿ ಕೇಳ. ದುಡುಕ್ಬೇಡ ಕಣ್ ಮಗ. ಮಗ, ಸಕ್ಕರೆ 3 ಮೂಟೆ, ಬೆಲ್ಲ 5 ಮೂಟೆ, ಎಳ್ಳೀರು 25. ಇನ್ನು ಮಿಕ್ಕಿದ ಬೇಳೆ ಇನ್ನೂ ಬಂದಿಲ್ಲ. ಎಲ್ಲ ಲೆಕ್ಕಾಚಾರ ಲೆಕ್ಕ ಗಿಕ್ಕ ಸರಿಯಾಗಿ ಆಗ್ತೈತೆ ಇಲ್ವೋ? ಹ್ಞೂ ಬುದ್ಧಿ, ಸರಿಯಾಗಿ ಹಾಕಿದ್ದೀನಿ. 50 ಲೆಕ್ಕನಾ? ಹೇಳ. ರಾಮಪ್ಪನ ತೋಟದಲ್ಲಿ 3 ಮೂಟೆ ಎಳ್ನೀರು, ಲಕ್ಷ್ಮಮ್ಮನ ಗದ್ದೆಯಲ್ಲಿ 5 ಮೂಟೆ ಜೋಳ, ಸೊಸೈಟಿ ಸಕ್ಕರೆ 2 ಮೂಟೆ, ಇನ್ನು ಮಿಕ್ಕಿದ ಬೇಳೆ ಇನ್ನೂ ಬಂದಿಲ್ಲ ಬುದ್ಧಿ. ಅದು ಯಾಕ್ಲ ಇನ್ನೂ ಬಂದಿಲ್ಲ? 2 ದಿನ ಆಯ್ತು. ಆ ಶಿವಣ್ಣ ತರ್ತೀನಿ ಇನ್ನೂ ತಂದೇ ಇಲ್ಲ ಬುದ್ಧಿ. ಇತ್ತೀಚೆಗೆ ನಮ್ಮ ಊರಿನ ಜನಗಳು ನಮ್ಮ ಮೇಲೆ ಭಯನೇ ಕಡಿಮೆ ಆಗ್ಬಿಟ್ಟಿದೆ. ಹ್ಞೂ ಬುದ್ಧಿ.
ನಮಸ್ಕಾರ ಬುದ್ಧಿ. ಓ ಇವಾಗ ತಾನೇ ನೆನ್ಸ್ಕೊಂಡೆ ಶಿವಣ್ಣ. ಎಲ್ಲಿ ಬೇಳೆ ಏನು ಕಲಿಸ್ಲೇ ಇಲ್ವಂತೆ? ಬುದ್ಧಿ ಬೇಳೆ ಬಿಡ್ಸೋರು ನಮ್ಮಂತವ ಬಂದಿಲ್ಲ ಬುದ್ಧಿ. ಸಂಜೆ ಆಗ್ಲಿ ನಾನೇ ತಂದ್ಕೊಡ್ತೀನಿ. ಲೆಕ್ಕಾಚಾರ ಅದೇನಿದು ಈಸ್ಕೊಂಡು ದುಡ್ಡು ಕೊಟ್ಟು ಕಳಿಸ್ಲಾ? ನಾನು ತೋಟ ಹೋಗಿ ಬರ್ತೇನೆ. ಬುದ್ಧಿ ಓ ಬುದ್ಧಿ. ಬುದ್ಧಿ ದುಡ್ಡು ಇಸ್ಕೊಳಕಲ್ಲ ಬುದ್ಧಿ ಬಂದಿದ್ದು. ಇನ್ನು ನನ್ನ ಮಗ ರಾಕೇಶ ಅಂತ. ಏನ್ಲ ಈ ಪಾರ್ಟಿ ಬೆಳ್ಬಿಡಿದ್ಯಾ? ಏನ್ ಮಾಡ್ಕೊಂಡಿದ್ಯಾ? ಬುದ್ಧಿ ಗದ್ದೆಯಲ್ಲಿ ರಾಗಿ ಹಾಕೊಂಡು ಕೆಲಸ ಮಾಡ್ಕೊಂಡಿದ್ದೀನಿ ಬುದ್ಧಿ. ಏನ್ ಸಮಾಚಾರ ಶಿವಣ್ಣ? ಬುದ್ಧಿ ಅದೇ ನಮ್ಮೂರ್ ಮಹೇಂದ್ರ ಅವ್ರ ತಂಗಿದು ಇವತ್ತು 10ನೇ ಕ್ಲಾಸ್ ಮುಗಿಯೋದು ಬುದ್ಧಿ. ಅದಕ್ಕೆ ಅದೇ ಬುದ್ಧಿ ಊರಿನ ಪದ್ಧತಿ ಪ್ರಕಾರ ಆ ಹೆಣ್ಮಗನ ನಮ್ಮನೆ ಸೊಸೆಯಾಗಿ ತರ್ಬೇಕಂತ. ಎಲ್ಲ ಶಿವಣ್ಣ ನಿನ್ ಮಗನ್ಗೆ ಮಹೇಂದ್ರ ತಂಗಿ ತನ್ಕೊಂಬೇಕು ಅನ್ಕೊಂಡಿದ್ಯಾ? ಸ್ವಾಮಿ. ಏನ್ಲ ಮಗಿ ಹೆಸರು? ಸರಸ್ವತಿ ಅಂತ ಬುದ್ಧಿ. ಆಗ್ಲಿ ಬಿಡ್ಲಾ, ಮಾತಾಡೋಣ. ಬುದ್ಧಿ ಅವ್ರ ಅಣ್ಣ ಪರೀಕ್ಷೆ ಮುಗಿದ್ಮೇಲೆ ಪೇಟೆ ಕಳಿಸ್ತಾನಂತೆ ಬುದ್ಧಿ. ಅವ್ನ್ ಯಾರ್ಲಾ? ನಮ್ ಬುದ್ಧಿಗೆ ಒಂದ್ ಮಾತು ಕೇಳ್ದಾಗ ಅವ್ನ್ ಹೆಣ್ಮಗಿನ್ ಪೇಟೆ ಕಳ್ಸೋನು. ಅವ್ನ್ ಯಾರ ಮಾತು ಕೇಳಕ್ಕಿಲ್ಲ, ಅವ್ನ್ ತುಂಬಾ ಆಟವಾದಿ. ಅದ್ಯಾವನ್ಲ ಅವನು? ನನ್ನ ಅಪ್ಪನ ಹೇಳ್ದರೆ ಪೇಟೆ ಕಳ್ಸೋನು. ಈ ಊರ್ನಾಗ ತೀರ್ಮಾನ ತಗೊಳ್ಳೋನು ಬಿಡೋನು ಪೈಲ್ವಾನ. ಬೈರೇಗೌಡನ ಮಗ ಇನ್ನೂ ಸತ್ತಿಲ್ಲ ಕಣ್ಲ. ಯಾವಾಗ ಮುಗೀತದ ಮಗಿನ ಸ್ಕೂಲು? ಬುದ್ಧಿ ಇನ್ನೂ ಬಸಿ ಹೊತ್ನಾಗ ಮುಗಿತದೆ ಬುದ್ಧಿ. ಲೆಕ್ಕಾಚಾರ ನಡೀಲ್ಲ ಅವ್ರ ಮನೆ ತವ. ಓ ಬುದ್ಧಿ. ಏನಮ್ಮ ಗಂಗಮ್ಮ? ಬುದ್ಧಿ ನೀವಿಲ್ಲಿ ಗಂಟ ಹೇಳ್ಕಳ್ಸಿದ್ರೆ ನಾನೇ ಬರ್ತಿದ್ನಲ್ಲ ಬುದ್ಧಿ. ನಿನ್ ಮಗನ್ ಕೂಡ ಮಾತಾಡಕ್ ಬಂದವ್ರೆ. ಮಗನ್ ಕೂಡನಾ? ಏನಾಯ್ತು ಬುದ್ಧಿ ಅಂತದ್ದು? ಇಲ್ಲೇ ನಿಲ್ಸ್ ಮಾತಾಡ್ತೀಯೋ ಒಳಗಡೆ ಕರಿತೀಯೋ? ಅಯ್ಯೋ ಬನ್ನಿ ಬುದ್ಧಿ. ನಿನ್ ಗಂಡ ಸತ್ ಎಷ್ಟು ವರ್ಷ ಆಯ್ತಮ್ಮ? 5 ವರ್ಷ ಆಯ್ತು. ಯಾಕೆ ಬುದ್ಧಿ? ನಿನ್ ಗಂಡ ನಮ್ಮ ಮನೆ ತನದ ಒಂದ್ ಮಾತು ಮೀರಿಲ್ಲ. ಆದ್ರೆ ನಿನ್ ಮಗಳನ್ನ ಪೇಟೆ ಕಳ್ಸಂತೆ ಪೇಟೆಗೆ. ಇಲ್ಲಿ ದೊಡ್ಡವ್ರು ಇದ್ದೀರಂತ ನಿನ್ ಮಗನ್ಗೆ ಗೆಪ್ತೇ ಇರ್ಲಿ. ಬುದ್ಧಿ ಹಂಗಲ್ಲ ಬುದ್ಧಿ. ನನ್ನ ಮಗಳು ಸರಸ್ವತಿ ದೊಡ್ಡ ವಿದ್ಯಾವಂತ ಆಗ್ಬೇಕು ಅಂತ ಅವಳ ಆಸೆ ಬುದ್ಧಿ. ಅದಕ್ಕೆ ನನ್ನ ಮಗ. ಅದಕ್ಕೆ ಈ ಊರಿನ ಪದ್ಧತಿ ಮುರಿದ್ರೆ ಊರಿನ ಮರ್ಯಾದೆನ ಕೂಡ. ಈ ಊರ್ನಾಗ 10ನೇ ಕ್ಲಾಸ್ ಮುಗಿದ್ಮೇಲೆ ಎಲ್ಲ ಹೆಣ್ಮಗನ ಮದುವೆ ಮಾಡಿ ಕಳ್ಸ್ಬೇಕು. ನಾನು ಹೇಳ್ದಂಗೆ ಶಿವಣ್ಣನ ಮಗನ್ಗೆ ನಿನ್ ಮಗನ್ನ ಮದುವೆ ಮಾಡಿ ಕಳ್ಸು. ಬುದ್ಧಿ ಮದ್ವೆನಾ? ನೋಡು ಗಂಗಕ್ಕ, ನೀನು ಈ ಊರ್ನಾಗ ಹುಟ್ಟಿ ಬೆಳೆದವಳು. ನಿನಗೂ 14ನೇ ವಯಸ್ಸಿಗೆ ಮದುವೆ ಕೂಡ ಆಯಿತು. ಅವಾಗಿಂದ ಈ ಊರ ಪದ್ಧತಿ ನಡೀತಾನೆ ಐತೆ. ಸುಮ್ಮನೆ ಬರೋಒಂದು ಮಾತು ಕೇಳಿ ನಿನ್ನ ಮಗಳನ್ನ ನನ್ನ ಮಗನಿಗೆ ಮದುವೆ ಮಾಡಿಕೊಡು. ಚೆನ್ನಾಗಿ ನೋಡ್ಕೊತೀನಿ. ನನ್ನ ಬಗ್ಗೆ ಗೊತ್ತೇ ಐತಲ್ಲ ನಿನಗೆ. ನನಗೂ ಗೊತ್ತು ಶಿವಣ್ಣ. ಆದರೆ ನನ್ನ ಮಗಿನ ಅವ್ರ ಅಣ್ಣಂಗೂ ಅಪ್ಪಂಗೂ ಓದಿಸ್ಬೇಕು ಅಂತ ತುಂಬ ಆಸೆ ಶಿವಣ್ಣ. ನೋಡ್ಗಂಗಕ್ಕ ನಿನ್ ಮಗಳು ಓದ್ತಾನೆ ಏನ್ ಮಾಡ್ತಾಳೆ ಹೇಳು? ಅದೇ ಕೂಲಿ ಕೆಲಸ ತಾನೇ. ನನ್ನ ತಂಗಿ ಯಾಕಲ ಕೂಲಿ ಕೆಲಸ ಮಾಡಬೇಕು? ಅವ್ರ ಅಣ್ಣ ನಾನಿಂದ ಬದುಕಿದ್ದೀನಿ. ನಮ್ಮ ಅಪ್ಪ ಅವಳಿಗೆ ಸರಸ್ವತಿ ಅಂತ ಹೆಸರಿಕ್ಕಿದ್ದೆ ಒಳ್ಳೆ ವಿದ್ಯೆ ಕೊಡ್ಸಕ್ಕೆ. ಯಾವನೇನಾರ ಹೇಳಿ ನನ್ನ ತಂಗಿ ನಾನು ಪೇಟೆ ಕಳಿಸ್ತೀನಿ, ಓದಿಸ್ತೀನಿ. ಲೇ ಮಹೇಂದ್ರ, ಮಾತಾಡಕ್ ಮುಂಚೆ ತಿಳಿದ್ ಮಾತಾಡು. ನಾಲ್ಗೆ ಬಂದಿದ್ದೆಲ್ಲ ಮಾತಾಡೋದಲ್ಲ. ನಾನೇ ನಾಲ್ಗೆ ಬಂದಿದ್ದೆಲ್ಲ ಮಾತಾಡ್ತಿಲ್ಲ ಬುದ್ಧಿ. ನೀವು ಕೆಲ್ಸಕ್ಕೆ ಬರ್ದಿರೋ ಪದ್ಧತಿನ ಊರಲ್ಲಿ ಇಟ್ಕೊಂಡು ಯಜಮಾನ್ ಕಥನ ಮಾಡ್ತಾ ಇದ್ದೀರಾ. ಲೇ ಮಗ ಸುಮ್ಕಿರ್ಲ, ದೊಡ್ಡವ್ರ ಬಂದ ಹಂಗೆಲ್ಲ ಮಾತಾಡ್ಬೇಡ. ಸುಮ್ಕಿರವ ನೀವು. ನಾನು ಸುಮ್ಕಿದ್ದೆ ಹೆಂಗಾಗಿರೋದು. ಇಲ್ಲ ಅಂದಿದ್ರೆ ನಾನು ಓದಿ ಊರಿನಲ್ಲಿ ದೊಡ್ಡ ಮನುಷ್ಯ ಆಯ್ತಾ ಇದ್ದೆ. ಲೇ ಲೆಕ್ಕಾಚಾರ ಕಾಲ ಮಚ್ಚು. ನನ್ನ ಮಗನ್ಗೆ ಅವ್ರ ಅಪ್ಪನ ಹತ್ರ ಹೋಗೋ ಆಸೆ ಬಂದೈತೆ. ಬುದ್ಧಿ ಬುದ್ಧಿ ಕ್ಷಮಿಸ್ಬಿಡಿ ಬುದ್ಧಿ. ಮಗ ಏನೋ ತಿಳಿದೆ ಮಾತಾಡ್ಬಿಟ್ಟ ಬುದ್ಧಿ. ಎದಳವ ಮ್ಯಾಲ್ಕೆ ನೀನೇನ್ ತಪ್ಪು ಮಾಡಿದ್ಯಾ ಅಂತ ಹೋಗಿ ಅವ್ರ ಕಾಲಿಗೆ ಬೀಳ್ತಿದ್ಯಾ? ನಡೀರಿ ಬುದ್ಧಿ. ನಿಮ್ಗೆ ಇಷ್ಟೆಲ್ಲ ಅವಮಾನ ಆದ್ಮೇಲೆ ನೀವ್ ಯಾರಂತ ಪಂಚಾಯತಿ ಕಟ್ಟಿ ತೋರ್ಸೂರಂತೆ. ಅಣ್ಣ ಏನಾಯ್ತಣ್ಣ? ಅಣ್ಣ ಅಣ್ಣ ಸರಸ್ವತಿ ಏನವ ಇವತ್ತು ಹೊಲ್ತಕನ ಬಂದ್ಬಿಟ್ಟಿದ್ಯಾ? ಸುಮ್ಕೆ ಬಂದೆ ಅಣ್ಣ, ಊಟ ಕೊಟ್ಟು ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಅಲ್ಲೆಲ್ಲೆ ಏನಿವತ್ತು ನನ್ನ ತಂಗಿಗೆ ನನ್ನ ನಾಲ್ ಇಪ್ಪಟ್ಟಿ ಪಿರುತಿ ಜಾಸ್ತಿ ಆಗ್ಬಿಟ್ಟೈತೆ. ನಾನ್ ಪ್ರೀತಿ ಮಾಡ್ದಲೆ ಇನ್ಯಾರು ಮಾಡ್ತಾರಣ್ಣ? ಬಾ ಕೈ ತೊಳ್ಕೊಂಡು ಊಟ ಮಾಡ್ವಂತೆ. ಸರಿ ಕೊಡವ, ನನಗೂ ಹೊಟ್ಟೆ ಬಹಳ ಹಸ್ಬಿಟ್ಟೈತೆ. ನೀನ್ ಊಟ ಮಾಡ್ದೇನವಾ? ಹ್ಞೂ ಅಣ್ಣ. ಏನ್ ಮಾಡಿದ್ಯವ ಊಟಕ್ಕೆ? ಸೊಪ್ಪು ಸಾರು ಮಾಡಿದೀನಿ ಅಣ್ಣ. ತಗೋ ಅಣ್ಣ ತಟ್ಟೆ, ಕೈ ತೊಳ್ಕೊ ಅಣ್ಣ. ನಮ್ಮಪ್ಪ ಇದ್ದಿದ್ರು ಇಷ್ಟು ಪ್ರೀತಿ ಮಾಡ್ತಿದ್ರೋ ಇಲ್ವೋ, ನಿನ್ನ ಪಡೆಯೋಕ್ಕೆ ನಾನು ಅದೃಷ್ಟ ಮಾಡಿದ್ದೀನಣ್ಣ. ಎಲ್ಲ ಮಕ್ಳಿಗೂ ಅವ್ರ ತಂದೆ ತಾಯಿನೇ ಸರ್ವಸ್ವ. ಆದರೆ ನನಗೆ ನೀನೇ ಅಣ್ಣ ಎಲ್ಲ. ನಾನು ಬದುಕಿದ್ರು ನೀನೇ, ನಾನು ಸತ್ರು ನೀನೇ ಅಣ್ಣ. ತಂಗ್ಯವ ಏನು ಮಾತಾಡ್ತಿದ್ದೆ ನೀನು? ನೀನು ನನ್ನ ಮಗಳಿದ್ದಂಗೆ. ನಿನ್ಗೇನಾರಾದ್ರೆ ನಾನು ಬದುಕಿರ್ತೀನ? ಇದು ಬರೀ ದೇಹ ಅಷ್ಟೇಯ, ಹೃದಯ ನಿಂತವಳೈತೆ. ನೀನು ಸಹಾಯ ಮಾತಲ್ಲಿ ಆಡ್ಬೇಡ.
ಸರಿ ಅಣ್ಣ, ಆದರೂ ನನಗೆ ಭಯ ಆಗ್ತಿದೆ ಅಣ್ಣ. ನನ್ನಿಂದ ನಿನ್ಗೇನೂ ತೊಂದರೆ ಆಗಬಾರ್ದು. ನಾನು ಓದಿಲ್ಲ ಅಂದರೂ ಪರವಾಗಿಲ್ಲ ಅಣ್ಣ, ನೀನು ಚೆನ್ನಾಗಿರ್ಬೇಕು. ತಂಗಿ ಬಾ, ನಾನು ಇಷ್ಟು ಕಷ್ಟ ಬೀಳ್ತಿರೋದೇ ನೀನು ಓದಿ ದೊಡ್ಡ ಸ್ಥಾನಕ್ಕೆ ಬಂದು ನಮ್ಮಂತ ಬಡವ್ರನ್ನ ಗುಲಾಬ್ರನ್ನಾಗ ಇಟ್ಕೊಂಡಿರೋರಿಗೆ ಸರಿಯಾಗಿ ಬುದ್ಧಿ ಕಲಿಸ್ದಿ ಅಂತ. ನೀನು ನೋಡಿದ್ರೆ ಅವ್ನು ಯಾರೋ ದೊಡ್ಡ ಬುಡಂಗೆ ಹೇಳ್ದೆ ಅಂತ ಭಯ ಬೀಳ್ತಿದ್ಯಾ. ನೀನು ಇನ್ನೊಂದ್ಸತಿ ಸಹಾಯ ಮಾತೆಲ್ಲ ಆಡ್ಬೇಡ, ನನ್ನ ಮೇಲೆ ಆಣೆ ಮಾಡು. ಲೋಕ ಮಹೇಂದ್ರ, ನೀನು ಪಂಚಾಯತ್ ಕಟ್ಟೆಗೆ ಬರ್ಲಿಲ್ಲ ಅಂತ ನಿಮ್ಮ ಅವ್ವನ್ನ ಪಂಚಾಯತ್ ಕಟ್ಟೆಗೆ ಅವಮಾನ ಮಾಡ್ತೋಕಲ್ಲ, ಅದನ್ನ ಬಾರ್ಲಾ. ನಮ್ಮ ಪೈಲ್ವಾನ್ರಿಗೆ ಇಷ್ಟೆಲ್ಲ ಅವಮಾನ ಆಗಿದೆ ಅಂದ್ರೆ ನಮ್ಮ ಮರ್ಯಾದೆ ಹೋದಂಗೆ. ಯಾಕೆ ಊರಿನ ಪದ್ಧತಿ ತರ ನಾವು ಮದ್ವೆ ಆಗಿಲ್ವಾ? ಇವಂದೇನ್ಲ ಹೊಸ ಪದ್ಧತಿ? ಊರಿನ ಪಂಚಾಯತಿಗೆ ಕದ್ರು ಬರ್ತಾ ಇರೋಣ ಈ ಊರಲ್ಲಿ ಇಟ್ಕೊಳ್ಳೋದೇ ತಪ್ಪು ಬುದ್ಧಿ. ನಮ್ಮ ಪೈಲ್ವಾನ್ರು ಇವ್ರ ಮಗಳನ್ನ ನನ್ನ ಮಗನ್ ಕೊಟ್ಟು ಮದುವೆ ಮಾಡಿ ಸಂಬಂಧ ಬೆಳೆಸೋಣ ಅಂತ ಹೋದೆ ನಮ್ಗೆ ಅವಮಾನ ಮಾಡಿ ಕಳಿಸ್ತಾರೆ. ಸರ್ ಇಷ್ಟೊತ್ತಾದ್ರೂ ಬಂದನ ನೋಡಿ ಬುದ್ಧಿ ಅವನು. ಗಂಗಮ್ಮ, ಇನ್ನ 5 ನಿಮಿಷದಲ್ಲಿ ನಿನ್ ಮಗ ಇಲ್ಲಿಲ್ಲ ಅಂದ್ರೆ ನಿಮ್ ಸಂಸಾರ ಪೂರ್ತಿ ಊರಿಂದ ಆಚೆಗೆ ಹಾಕ್ಬೇಕಾಯ್ತದೆ. ಇರ್ಲಿ ನಿಲ್ಸಿಲ್ಲ ನಿಮ್ ಪಂಚಾಯ್ತಿಯ ಊರು ಯಾರ ಅಪ್ಪಂದೇನಲ್ಲ, ನಾವು ಬೆಳೆದಿರೋ ಊರು, ನಾವು ಬೆಳೆಸಿರೋ ಊರು. ಎಲ್ರು ಓದಿ ವಿದ್ಯಾವಂತ ಆಗ್ಬಿಡ್ತಾರೆ ಅನ್ಬಿಟ್ಟು ಗಂಡು ಮಕ್ಕಳನ್ನ 6ನೇ ಕ್ಲಾಸ್ಗೆ ಸ್ಕೂಲ್ ಬಿಡಿಸಿ ಹೆಣ್ಣು ಮಕ್ಕಳಿಗೆ 10ನೇ ಕ್ಲಾಸ್ಗೆ ಮದುವೆ ಮಾಡಿಸ್ತಕ್ಕಲ್ಲ ಈ ನಿಮ್ ಪೈಲ್ವಾನ. ಆದ್ರೆ ಈ ನಿಮ್ ಪೈಲ್ವಾನ 12ನೇ ಕ್ಲಾಸ್ ವರ್ಗು ಓದಾನೆ. ಗೊತ್ತಾಂದ್ರಲ್ಲ ನಿಮ್ಗೆ ಯಾರ್ಗನ? ಗೊತ್ತಾಂದ್ರಲ್ಲ ನಿಮ್ಗೆ? ಊರಿಂದ ಹೋಯ್ತೀರಾ ಆದಾಯ ಎಷ್ಟು, ಊರಿಗೆ ಬತ್ತೆ ಆದಾಯ ಎಷ್ಟು? ಎಲ್ಲ ಓದಿ ವಿದ್ಯಾವಂತ ಆಗ್ಬಿಟ್ರೆ ನಮ್ದೆಲ್ಲ ಎಲ್ಲಿ ಬೀದಿಗೆ ಬರ್ತದ ಅಂದ್ಬಿಟ್ಟು ಯಾರನ್ನ ಓದಕ್ ಬಿಡ್ತಿಲ್ಲ ಕಂಡ್ರಲ್ಲ ಈ ನಿಮ್ ಪೈಲ್ವಾನ. ಆದ್ರೆ ಒಂದ್ ಹೆಣ್ಮಗ ಮುಂದೆ ಬಂದು ಓದ್ತೈತೆ ಅಂದ್ರೆ ಊರಿನ ಪಂಚಾಯತಿ ಮುಂದೆ ಕರೆದು ಅವಮಾನ ಮಾಡ್ತೀನಿ ಅಂದ್ರಲ್ಲ, ಇದೇಂದ್ರ ನಿಮ್ ಊರಿನ ಪಂಚಾಯತಿ ಪದ್ಧತಿ? ಲೇ ಮಹೇಂದ್ರ, ನೀನ್ ಈಗ ಚಿಗುರ್ಕೊಂಡು ಊರಿನ ಪದ್ಧತಿ ಬಗ್ಗೆ ಮಾತಾಡಕ್ ಬಂದಿದ್ಯಲ್ಲ, ಕಳಿಸಲ್ಲ ಊರಿನ ಆಚೆಗೆ. ಏನಕ್ಕೆ ಕಳಿಸ್ಬೇಕು ಮಹೇಂದ್ರನ ಊರಿಂದ ಆಚೆಗೆ? ನಿಮ್ಮಂಥವ್ರ ಮಾತು ಕೇಳೇನೆ ಈ ವಯಸ್ಸಿಗೆ ಬಸ್ರ ಕುತ್ಕೊಂಡಿರೋದು. ಸರಸ್ವತಿ ನಿರ್ಧಾರ ಒಳ್ಳೆದೆಯಾ? ಯಾರ ಮುಂದೆ ಏನ್ ಮಾತಾಡ್ತೀನಿ? ಏಯ್, ಒಬ್ಬ ಗಂಡ್ಸಾಗಿ ಒಂದು ಬಸ್ ವಿಂಗ್ಸ್ ಮೇಲೆ ಕೈ ಮಾಡ್ತೀರ, ನಾಚಿಕೆ ಆಗಲ್ವೇನ ನಿನಗೆ? ಹೆಣ್ಮಕ್ಳು ಇಷ್ಟ ಬಂದಾಗ ಬಸೋದಿಗೆ ಗೊಂಬೆ ಮಾಡ್ಕೊಂಡಿದ್ದೀರಾ? ನಂಗೂ ಮನ್ಸನಾಗಿರ್ತದೆ. ನೀನ್ ಯಾವತ್ತನ ಕೇಳಿದ್ರೆ ನಿಮ್ ಹೆಂಡತಿಗೆ ಏನಾಗ್ಬೇಕು ಅಂತ? ಅಕ್ಕ ಯಾವ ಮಾಡಲ್ಲ ಅಕ್ಕ? 10ನೇ ಕ್ಲಾಸ್ ಮುಗಿದ ತಕ್ಷಣ ಊರಿನ ಹೆಣ್ಮಕ್ಳು ಗಂಡ್ ಮಕ್ಕಳನ್ನ ಮದ್ಕೋಬೇಕು. ಪೈಲ್ವಾನ್ ಏನ್ ಹೇಳ್ತಾನೋ ಅದನ್ನ ಕೇಳ್ಬೇಕು. ಇದು ವ್ಯಾಪಾರಗಳನ್ನ ಕಳ್ಳ ಕಲಿಯುಗ. ಊರಿನ ಪದ್ಧತಿ ಹೇಳ್ಕೊಂಡು ನಮ್ಮನೆ ನಂಗೆ 10 ವರ್ಷ ನೋಡಿಕೊಂಡು ಮದುವೆ ಮಾಡಿದ್ದಾರೆ. ಆದ್ರೆ ನಮ್ಮನೇಲಾಗಿ ಅವ್ರ ಮನೇಲಾಗಿ ಆಸೆ ಇದೆ ಅಂತ ಒಬ್ರಾದ್ರೂ ಕೇಳಿಲ್ಲ. ಹೇಳ್ರಲ್ಲ, ಈ ಹೆಣ್ಮಗಿನ ಮಾತಿಗೆ ನಿಮ್ಮ ಹತ್ರ ಯಾವನಾತನಾದ್ರೂ ಉತ್ತರ ಇದ್ರೆ ಹೇಳ್ರಲ್ಲ. ಹಾ, ಇವತ್ ಗೊತ್ತಾಯ್ತು ಈ ಊರಿನ ಗಂಡ್ಸು ಪೈಲ್ವಾನ ಅಲ್ಲ ನಮ್ಮ ಮಹೇಂದ್ರಣ್ಣ ಅಂತ. ಓ ಬಂತು ಕಳ್ಳ, ಬಂತು. ಬೆಂಕಿಗೆ ತುಪ್ಪ ಹಾಕೋ ಸಮಯ ಬಂತು. ಊರಿನ ಜನಗಳ ತಲೆ ಎಲ್ಲ ಕೆಡಿಸಿ ನಾವು ಹಬ್ಬ ಮಾಡಿರೋ ಪದ್ಧತಿನ ಬೂದಿ ಮಾಡ್ಬೇಕು ಅನ್ಕೊಂಡಿದ್ಯಲ್ಲ. ಇಟ್ಕೊಂಡು ಹೊಡಿಲ್ಲ ಇವನ್ನ. ಇದೇ ವಿಷಯ ಇವಾಗ ಹೇಳ್ತೀನಿ ಕೇಳಿಲ್ಲ. ಪಂಚಾಯತಿ ತೀರ್ಮಾನ ಗಂಟ ಯಾರಿಗೂ ಬೆಳೆ ಇಲ್ಲ, ಗದ್ದೆಯಲ್ಲಿ ಕೆಲಸ ಮಾಡಂಗಿಲ್ಲ, ಯಾವನಾದ್ರೂ ಮೀರಿದ್ರೆ ಸಾಯತಿಟ್ಟವಯ್ಯ. ಇದೇ ಇವತ್ತಿನ ನಿರ್ಧಾರ. ಮಹೇಂದ್ರ ಅಣ್ಣ, ನೀನೇನ್ ಎದ್ರುಕೋಬೇಡ, ನಿನ್ ಜೊತೆ ನಾವೆಲ್ಲ ಇರ್ತೀವಿ. ನೋಡು ಮಹೇಂದ್ರ, ನೀನ್ ಮಾತ್ರ ಮುಂದಿಟ್ಟು 5 ಜನ ಹಿಂದೆ ಇಡ್ಬೇಡ, ನಿನ್ ಜೊತೆ ನಾವೆಲ್ಲ ಇರ್ತೀವಿ. ಹೌದು ಅಣ್ಣ, ನಾನು ಓದ್ಬೇಕು ಅನ್ಕೊಂಡಿದೀನಿ, ನಾನ್ ಮದ್ವೆ ಆಗಲ್ಲ. ನೋಡೋಣ, ನಾನು ಚಿಕ್ಕ ವಯಸ್ಸಲ್ಲಿ ಮದುವೆ ಆಗಿ ನನ್ನ ಹೊಟ್ಟೆಲಿರೋ ಕೂಸಿಂದು ಭಾರ ಹೊರಕಾಗ್ತಿಲ್ಲ. ನನಗೆ ಬಂದಿರೋ ಪರಿಸ್ಥಿತಿ ನಮ್ಮೂರಿನ ಹೆಣ್ಮಕ್ಳಿಗೂ ಬರ್ಬೇಕಣ್ಣ. ದಯವಿಟ್ಟು ನನ್ನ ದಾರಿ ಕೊಡ್ಸಿ ಮಹೇಂದ್ರಣ್ಣ. ಹಿಂಗೆ ಕುತ್ತಿಗೆಗೆ ತಾಳಿ ಕಟ್ಟಿ ನೇಣಾಕೋಕ್ಕಿಂತ ನಮ್ಮನ್ನ ಹುಟ್ಟಾಗ್ಲೇ ಸಾಯಿಸ್ಬೇಕಿತ್ತು. ಬೆಳೆಸುವಾಗ ನನ್ನ ಮಗಳು ಹಂಗ್ ಬೆಳಿಬೇಕು ಹಿಂಗ್ ಬೆಳಿಬೇಕು ಅಂತ ಆಸೆ ತೋರಿಸಿ ಬೆಳೆದ್ಮೇಲೆ ದಾರಿ ಈ ತರ ಯಾಕೆ ತೋರಿಸ್ತಾರೋ? ನೋಡ್ಲ ಮಹೇಂದ್ರ, ಈ ಹೆಣ್ಮಕ್ಳು ಈ ಪಾರ್ಟಿ ನೋವು ಇಟ್ಕೊಂಡು ಬೆಳೆದಿರ್ತಾರೆ. ಆ ದೇವ್ರು ಹೆಣ್ಮಕ್ಳನ್ನ ಹುಡ್ಸ್ಲೇಬಾರ್ದಾಗಿತ್ತು. ಅಣ್ಣ, ಇವ್ರು ಹೇಳ್ತಿರೋದು ನೋಡ್ತಿದ್ರೆ ಹೆಣ್ಮಕ್ಳು ಏನಾದ್ರೂ ಆಗ್ಬೇಕಂತ ಆಸೆ ಇಟ್ಕೊಳ್ಳೋದೇ ತಪ್ಪ. ನನ್ನ ಯೋಚನೆ ಸರಿ ಇದೆಯಾ ಅಣ್ಣ? ಏನ್ ಮಾತಾಡ್ತಿದ್ದಂಗೆ ನೀನು? ನಿನ್ ನಿರ್ಧಾರ ಸರಿಯಾಗಿ ಐತೆ. ಈ ಸಮಾಜದಾಗೆ ಹೆಣ್ಮಕ್ಳಿಗೆ ಹಿಂಗ್ ಮಾಡ್ತಾ ಇದ್ದೆ ಅಂತಾನೆ ನೀನು ಒಬ್ಳು ಓದಿ ಏನಾದ್ರೂ ಆಗು ಅಂತ ಹೇಳ್ತಾ ಇರೋದು. ನೀನು ಧೈರ್ಯ ಮಾಡಿ ಒಬ್ಳು ಮುಂದೆ ಬಂದ್ರೆ ನಿನ್ನಂಗೆ 10 ಹೆಣ್ಮಕ್ಳು ಮುಂದೆ ಬರ್ತವೆ. ಆಗ ಈ ಸಮಾಜನ ಬದಲಾವಣೆ ಆಯ್ತದೆ. ನೀನೇನು ಹೆದರ್ಕೊಬಾರ್ದಂಗೆವಾ. ನಮ್ ಕೂಡ ಈಗ ನಮ್ಮ ಊರಿನ ಜನಗಳು ಕೂಡ ನಮ್ ಜೊತೆ ಇದ್ದಾರೆ. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಿನ್ನ ಬ್ಯಾಟೆ ಕಳ್ಸಿ ನಾನು ಓದಿಸ್ತೀನಿ. ಹೇ ಮಹೇಂದ್ರ, ಊರಿನ ಪಂಚಾಯತಿ ಮುಂದೆ ನಮ್ ಪೈಲ್ವಾನ್ ಮರ್ಯಾದೆ ತಗ್ದಲ್ಲ, ಉಳಿತಿಯಲ್ಲ ನೀನು? ಲೇ ಮಹೇಂದ್ರ, ನನ್ನ ಪಂಚಾಯತಿ ತೀರ್ಮಾನ ಆದ್ರೂ ಇವತ್ತು ಪೈಲ್ವಾನ್ ಮಾತ್ ಮೇಲೆ ಗದ್ದೆ ಕೆಲಸ ಮಾಡ್ತೀನಿ ಅಲ್ಲ. ನಮ್ಮಪ್ಪನ ಗದ್ದೆ ಕೆಲಸ ಮಾಡಕ್ ನಾನ್ ಕೆಲಸ ಮಾಡಕ್ಕೆ ಯಾವ ದೊಣ್ಣೆ ಕಟ್ಟಬೇಕಲ್ಲ? ನಮ್ಗೆ ಆದ್ರೂ ಮಾತಾಡ್ತಿಲ್ಲ. ಅಯ್ಯೋ, ನೀನ್ ನಮ್ಮ ಅಪ್ಪಗೆ ಹೊಡಿತಿಯಲ್ಲ.
ಹಂಗೆ ಅವಳು ಎಷ್ಟು ಧೈರ್ಯ ಬಂತ ನಿಮ್ಗೆ? ಈ ಊರಿನ ಪದ್ಧತಿ ಮುರಿದು ಹೆಣ ಕೂಡ ಇಲ್ಲಿರ್ಬಾರ್ದು. ಈಚೆಗೆ ಹಾಕಲ್ಲ. ಮಹೇಂದ್ರ ಮಹೇಂದ್ರ ಎದ್ದೇಳು ಮಂದ್ ಏನಾಯ್ತು? ಮಹೇಂದ್ರ ಎದ್ದೇಳು. ಮಹೇಂದ್ರ ಎದ್ದೇಳು ಮಂದ್ ಏನಾಯ್ತು? ಎದ್ದೇಳು ಮಂದ್ ಎದ್ದೇಳು ಏನಾಯ್ತು? ಎದ್ದೇಳು ಮಹೇಂದ್ರ ಎದ್ದೇಳು ಏನಾಯ್ತು? ಎದ್ದೇಳು ಮಹೇಂದ್ರ. ತಂಗವ ಅಳ್ಬೇಡ ಅಳ್ಬೇಡ ನೀನು. ನನ್ಗೊಂದು ಮಾತು ಕೊಡ್ತೀಯಾ? ನೀನು IAS ಆಗಿ ನಮ್ಮೂರಿನ ಹೆಣ್ಮಕ್ಳಿಗೆ ಒಳ್ಳೆ ನ್ಯಾಯ ಕೊಡಿಸ್ಬೇಕು. ಆ ಪೈಲ್ವಾನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಕಲಿಸ್ತಿ ಅಲ್ವಾ? ನಾನು ಮಾತು ಕೊಡ್ತೀನಿ. ಮಹೇಂದ್ರ 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 ಎದ್ದೇಳು. ಮಹೇಂದ್ರ ಮಹೇಂದ್ರ ಎದ್ದೇಳು. ಮಹೇಂದ್ರ ಯಾಕೋ ಮಹೇಂದ್ರ ಎದ್ದೇಳು. ಮಹೇಂದ್ರ ಎದ್ದೇಳು. ದಯವಿಟ್ಟು ಕ್ಷಮಿಸಿ ಮೇಡಮ್. ಮೇಡಮ್, ನೀವು ಇಷ್ಟು ದೊಡ್ಡ ಸ್ಥಾನಕ್ಕೆ ಬಂದಿದ್ದೀರಾ ಅಂದರೆ ರಿಯಲಿ ಆ್ಯಕ್ಟ್ಸ್ ಆಫ್ ಮೇಡಮ್. ನಿಮ್ಮ ಅಣ್ಣ ಮಾಡಿರೋ ತ್ಯಾಗ ಸದಾ ಕಾಲ ನಮ್ಮೊಂದಿಗೆ ಚಿರುರುನಿ ಆಗಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತೀನಿ ಮೇಡಮ್. ಸರಿ ಮೇಡಮ್, ಹೋಗಿ ಬರ್ತೀವಿ ಮೇಡಮ್. ಈ ಒಂದು ನಾಟಕದ ಮೂಲಕ ಒಂದು ಹೆಣ್ಣು ಮಗುಗೆ ಯಾವುದೇ ಬೆಂಬಲ ಇಲ್ಲ ಅಂದರೂ ಕೂಡ ಅವ್ರ ಫ್ಯಾಮಿಲಿಯಲ್ಲಿರೋ ಅಣ್ಣ ಆಗಿರ್ಬೋದು ಅಥವಾ ಅಪ್ಪ ಆಗಿರ್ಬೋದು ಅಥವಾ ಯಾರೇ ಗುರುಗಳಾಗಿರ್ಬೋದು, ಅವ್ರ ಒಂದು ಸಪೋರ್ಟ್ ಇದ್ದರೆ ಒಂದು ಹೆಣ್ಣು ಮಗು ಏನು ಬೇಕಾದರೂ ಸಾಧಿಸ್ಬೋದು ಅಂತ ಹೇಳಿ ನಮಗೆ ತಿಳಿಸಿ ಹೇಳಿದ್ದಾರೆ. ನಾಗರಾಜ್ ಅವರೇ, ಏನು ಹೇಳಕ್ಕೆ ಇಷ್ಟಪಡ್ತೀರೋ ಒಂದೆರಡು ಮಾತು ಹೇಳಿ. ಏನಿಲ್ಲ, ಈ ನಾಟಕದ್ದು ನೀವು ನಾಟಕ ಆಗಿ ತಗೊಂಡಲೆ ಇದನ್ನ ನಿಜ ಜೀವನದಲ್ಲೂ ಅಣ್ಣನಾಗಿ ಎಲ್ಲರೂ ಅಳವಡಿಸ್ಕೊಂಡು ಮುಂದೆ ಬಂದರೆ ಎಲ್ಲ ಹೆಣ್ಮಕ್ಳು ಕೂಡ ಹುಡುಗರು ಏನು ಸಾಧಿಸ್ಬೋದು ಅದನ್ನ ಎಲ್ಲನೂ ಒಂದು ಸಾಧಿಸಿ ತೋರ್ಸೋ ಕೆಪಾಸಿಟಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನಿಂತಿರುವಂಥ ಎಲ್ಲ ಮಕ್ಕಳು ಕೂಡ ಜಸ್ಟಿಸ್ನ ನೀಡಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಈಗ ನಿಮ್ಮ ಮುಂದೆ ಬರ್ತಿದ್ದಾರೆ ನಮ್ಮ SLV ಶಾಲೆಯ ಪುಟಾಣಿ ಮಕ್ಕಳು, ನಮ್ಮ 2nd ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್, ಸೌತ್ ಮಸಾಲಾ ಟೀಮ್. ಚಿಕ್ಕಿ ಬೊಂಬೆ ಎಡಗಣ್ಣು ಹೊಡಿತಾಳೆ. ಚಿಕ್ಕಿ ಬೊಂಬೆ ಹೈ ಒಳಗೊಳಗೆ ನಗ್ತಾಳೆ. ಚಿಕ್ಕ ಪುಕ್ಕ ರೈಲು ಬಂಡಿ ನೀನು, ಹಿಂದೆ ಹಿಂದೆ ಬಂದಿ ನೀನು, ಹಾರೋ ತುಂಬಿ ಹೋಗು ಇನ್ನು ಬೇರೆ ಹೂವ ಹೀರೋ. ಪಟಾಕಿ ಬತ್ತಿ ಹಚ್ಚೋಕೆ ಕಡ್ಡಿ ಹೀರೋ 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 ಹೀರೋ. ಹೇಳೋ ಶಿಷ್ಯ ಹೇಳಿ ಗುರು. ಅಸ್ಲಿ ಆಟ ಇವಾಗ ಶುರು. ನಾ ಕೋಲಿ ಸೋಡಾ ಬಾಟಲಿ, ನಾ ಬಂದೆ ಪುಲ್ಲ ಕಾಟಲಿ, ರಿಂಗ ರಿಂಗ ರೋಸು ಲಂಗ ಒಟ್ಟು ಬರುವಾಗ ಅಡ್ಡ ಸೆರಗು ಜಾರಿ ಬಿತ್ತು ಹಿಂಡ ಸುರಿವಾಗ. ರಾರಾ ರಾರಾ ಕುಡಿ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ. పక్కకి నువ్వే వస్తే హార్ట్ బీటే స్పీడ్ అవుతుంది. టచ్ నువ్వే ఇస్తే నా బ్లడ్ హీట్ అవుతుంది. నా బైకే ఎక్కాబంటే ఇక బ్రేకే వద్దంటుంది. నువ్వు నాతో రైడ్ కి వస్తే రెడ్ సిగ్నల్ గ్రీన్ అవుతుంది. కమ్ ఆన్ బేబీ లెట్స్ గో ఆన్ ద బుల్లెట్, ఆన్ ద వేలో పాడుకుందాం డుయెట్.
and girls, put your shoes on. Raise the volume. Let's dance on some mass stuff. సింపిరి చుట్టుదాన్ని చెవులి రకన సుట్టదాన్ని సేతి లగ్గి పెట్టేదాన్ని ఉంగరాల మెట్టేదాన్ని నేనటాంటి టాడాడదాన్ని కాదు బాబు నీలాంటోడికి సను వివ్వను బాబా నేనటాంటి టాడాడదాన్ని కాదు బాబు நீலாண்டோடிக்கு சனு விப்பனு பாவா என்ன மாமா உங்க ஆட்டத்துக்கு ஊரே ஆடுவேன் அதுக்கு ஒரு அடிய போட்டு விடுவோம் அப்படின்ற ವಾವ್ ನಮ್ಮ SLV ಶಾಲೆಯ ಚಿಲ್ಟರಿಗಳು ಏನ್ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅಲ್ವಾ? ಏನ್ ಸೂಪರ್ ಆಗಿ ಡ್ಯಾನ್ಸ್ ಮಾಡಿದ್ರು ತಾನೆ? ಎಲ್ಲರೂ ಮಸ್ತಾಗಿ ಮಾಡಿದ್ರಿ. ಎಲ್ಲರಿಗೂ ಸಖತ್ ಖುಷಿ ಆಗೋಯ್ತು. ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ಲಿಕ್ಕತ್ತಾರ ನಮ್ಮ ಉಪ್ಳಿ ಜೋಡಿ ಪೀಟೆ ಕಟ್ಕೊಂಡು ಮೀಸೆ ತಿರ್ಗಿಸ್ಕೊಂಡು ಬರ್ಲಿಕ್ಕತ್ತಾರ. ಸೊ ಹಾಗಾಗಿ ತಡ ಯಾಕ್ರಿ, ಅವ್ರನ್ನ ಸ್ಟೇಜ್ ಮೇಲೆ ರಗಡ್ನೆ ಬಿರ್ನೆ ಕರ್ಸು ಅಲ್ವಾ? ಉರಿಮಿಸಿ ಬಿಟ್ಟು ನೀ ಕೆಂಪು ಅಂಗಿ ತೊಟ್ಟುನೇ ಹಿಂದಿಂದ ಬರಬ್ಯಾಡ ನೀ ನನ್ನ ಹಿಂದಿಂದ ಬರಬ್ಯಾಡ ಕೋಪ ನಡೆಸಿ ಗೆಳೆಯನ್ನ ದೂರ ಇರಿಸಿ ಹಿಂಗ್ಯಾಕ ನಂದು ಹೋಗ ಕುಂತಿ ಹೇಳವ್ವೆ ರೊಟ್ಟಿ ನೀರು ಮುಟ್ಟೆ ಇಲ್ಲ ನಿದ್ರೆ ಕಣ್ಣಿ ಹೊಟ್ಟೆ ಇಲ್ಲ ಹಿಂಗ್ಯಾಕ ಕಾಡ ಹತ್ತವು ಬಳಿಯವ ಇನ್ನು ಯಾಕ ಬರಲಿಲ್ಲವ ಹುಬ್ಬಳ್ಳಿಯವ ವಾರದಾಗ 3 ಸರ್ತಿ ಬಂದು ಹೋಗವ ಹಾಳೆ ಹುಬ್ಳಿ ಬಸ್ ಸ್ಟ್ಯಾಂಡ್ನ್ಯಾಗ ನಿಂತಿದ್ದೆ ಮಿರ್ಚಿ ಮಂಡಕ್ಕಿ ನಾ ತಿಂದು ಚಾ ಕುಡ್ದೆ ಹಾಳೆ ಹುಬ್ಳಿ ಬಸ್ ಸ್ಟ್ಯಾಂಡ್ನ್ಯಾಗ ನಿಂತಿದ್ದೆ ಮಿರ್ಚಿ ಮಂಡಕ್ಕಿ ನಾ ತಿಂದು ಚಾ ಕುಡ್ದೆ ಅಡ್ಗಿಯಲ್ಲಿ ಹಾಕೊಂಡು ನಾ ಬೀಡಿ ಹಚ್ಚಿದ್ದೆ ಆಕಿ ಕಣ್ಲು ಹುಬ್ಬಳ್ಳಿಯ ಶಹರದಾಗ ಕಾಣೆ ಕಾಣೆ ನಿಂತ ಬುಗುಡಿ ಸಾಫ್ ಸಾಫಾದ ಹೈವೇದಾಗ ಧಡ್ಕ ಕುಲ್ಕೋ ಚಕಡಿ ಪಾರ್ಸಲ್ಲ ಬಿಗಿಯೈತಿ ಐಟಮ್ಮ ರಗಡೈತಿ ರಗಡ 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 ರಗಡದ ನೀ ಬಾ 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 ಏ ಹುಡುಗಿ ಯಾಕೆ ಹಿಂಗಾರ್ತಿ ಮಾತಲ್ಲೇ ಮಳ್ಳ ಮಾಡ್ತಿ ವರ್ಷಾಕು ಹಿಂಗಾರ್ತಿ ಸಿಗವಲ್ಲಿ ಕೈಗೆ
ಪಂದ್ಯ ಆಗೇತಿ ನನ್ನ ತಾಲಿಯ ಕೆಡಿಸೇದಿ ಏ ಹುಡುಗಿ ಏನ ಮಾವ ಚುಟುವಂತೈತಿ ನನಗ ಚುಮು ಚುಮು ಆತೈತಿ ಚುಟು 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 ಅಂತೈತಿ ನನಗೂ ಚುಮು ಚುಮು ಆತೈತಿ ಚುಟು ಚುಟು ಅಂತೈತಿ ನನಗೂ ಚುಮು ಚುಮು ಆತೈತಿ ಇತ್ತು ಅಪ್ಪ ನಮ್ಮ ಹುಬ್ಳಿ ಡಾನ್ಸ್ ಅಂದ್ರೆ ಹೆಂಗಿತ್ತು. ಒಂದು ಜೋರ ಚಪ್ಪಾಳೆ ಬರಲಿ ನಮ್ಮೆಲ್ಲ ಪಾರ್ಟಿಸಿಪೆಂಟ್ಸ್ಗಳು. ಪ್ರಾಣಿಗಳನ್ನ ಕಾಡಲ್ಲಿ ನೋಡೋ ಚಂದನೇ ಬೇರೆ, ಆದರೆ ಅದೇ ಪ್ರಾಣಿಗಳನ್ನ ಝೂ ಅಲ್ಲಿ ನೋಡೋಕ್ಕೆ ಒಂಥರ ಬೇಜಾರಾಗುತ್ತಲ್ವಾ. ಸೊ ಈಗ ನಮ್ಮ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು ಕಾಡಿಗೆ ಪ್ರಾಣಿಗಳನ್ನ ಹಿಡಿಯಕ್ಕೆ ಬಂದಿರೋಂಥ ಪೊಲೀಸರನ್ನ ಹೆಂಗೆ ಓಡೋಡಿಸ್ತಾರೆ ಅಂತ ಹೇಳಿ ತೋರ್ಸಕ್ಕೆ ಬರ್ತಿದ್ದಾರೆ. ಲೆಟ್ಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಅ ಫಸ್ಟ್ ಸ್ಟ್ಯಾಂಡರ್ಡ್ ಕಿಡ್ಸ್. ಕೋಳಿ ಮಾಂಜಾರೋ ಯಾರೋ ಯಾರೋ ಮೋಹನ್ ಜದಾರೋ ನಿಲ್ಲೋಣ ಜದಾರೋ ಪಯ್ಯೆ ಗೋಳಿನ ಜದಾರೋ ಯಾರೋ ಯಾರೋ காட்டுவாசி காட்டுவாசி பச்சையாக கரையா முத்து தாள வேக வச்சு சிங்க பல்லலுரியா Itakoba kale chubaka utakoba kokumbu ఇరుక్కుపో హత్తుకొని వీర వీర కొరుక్కుపో నీ తరివి తీర తీర తొణక్క బెణక్క వయస్సు తెరలి తీర తీర ఉలక్క పలక్క దుడుక్కు పనేదు చెయ్యరా చెయ్యరా ఎరినలోన నాని ఉన్న ద్రాక్ష పళ్ళ గుత్తిలా మాటలన్నీ మత్తుకున్నవా ఇంతలేసి కళ్ళు ఉన్న ఇంతులంత చేరి వెంట పడితే కింద గుమ్మడి ఒళ్ళంత తొళ్ళంత వింత కవింత లేలా వాలా
ನೋಡಿದ್ರಲ್ಲ ನಮ್ಮ ಮಕ್ಕಳು ಹೆಂಗ್ ಪೊಲೀಸ್ ಅವ್ರನ್ನ ಎದ್ದು ಓಡಿಸಿದ್ರು ಅಂತ ಹೇಳಿ. ಪ್ರಾಣಿಗಳನ್ನ ಕಾಡಲ್ಲಿ ಇಡಕ್ ಬಿಟ್ಬಿಡ್ಬೇಕು, ಅದನ್ನ ಝೂ ಅಲ್ಲಿ ತಂದು ಹಿಂಸೆ ಕೊಡಬಾರ್ದು ಅಂತ ಹೇಳಿ ಎಷ್ಟು ಬ್ಯೂಟಿಫುಲ್ ಮೆಸೇಜ್ ಜೊತೆಗೆ ಬಂದಿದ್ದಾರೆ ಅಲ್ವಾ. ಆ ಪ್ರಾಣಿಗಳನ್ನ ರಕ್ಷಣೆಗಾಗಿ ನಮ್ಮ ಕಾಡ್ ಮನುಷ್ಯರು ಸದಾಕಾಲ ಇರ್ತಾರೆ ಅಂತ ಹೇಳಿ ಈ ಒಂದು ಮಕ್ಕಳು ಒಂದು ಸುಂದರವಾದ ಪರ್ಫಾರ್ಮೆನ್ಸ್ ಅನ್ನು ನೀಡಿದ್ದಾರೆ. ಸೊ ಜೋರಾದ ಚಪ್ಪಾಳೆಯನ್ನು ನೀಡಿ. ವಾಟ್ ಅ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಇಟ್ ವಾಸ್. ಸೊ ಈಗ ಮುಂದಿನ ಪರ್ಫಾರ್ಮೆನ್ಸ್ ನಮ್ಮ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಕೊಡಲಿದ್ದಾರೆ. ಡಿಸ್ನಿ ವರ್ಲ್ಡ್ ಅಲ್ಲಿ ಒಂದು ಬ್ಯೂಟಿಫುಲ್ ಕಪಲ್ ಡಾನ್ಸ್ ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳಿ ತೋರ್ಸೋಕ್ಕೋಸ್ಕರ ನಮ್ಮ ಫಸ್ಟ್ ಸ್ಟ್ಯಾಂಡರ್ಡ್ ಬ್ಯೂಟಿಫುಲ್ ಕಿಡ್ಸ್ ಫ್ರಮ್ SLV ವಿದ್ಯಾನಿಕೇತನ್ ಮಕ್ಕಳು ಈಗ ಪ್ರಸ್ತುತಪಡಿಸಲು ಬರ್ತಿದ್ದಾರೆ. ಸೊ ಅವರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ನೀಡಿ ಸ್ವಾಗತಿಸಿ. ಅಲ್ವಾ. ಸೊ ಈಗ ಆಡಿಯನ್ಸ್ ನಿಮ್ಮ ಮುಂದೆ ಒಂದು ಜೋಡಿ ಬರ್ತಾ ಇದೆ. ಸೊ ಈ ಜೋಡಿನ ನಾವು ಸಿನಿಮಾದಲ್ಲಿ ನೋಡಿದೀವಿ, ಹಾಗೂ ಈ ಜೋಡಿ ಯಾವಾಗಾದ್ರೂ ಮೂವಿ ಮಾಡಿದ್ರು ಅದೊಂದು ಬ್ಲಾಕ್ ಬಸ್ಟರ್ ಆಗೇ ಆಗುತ್ತೆ. ಈ ಜೋಡಿ ಯಾವುದು, ಯಾವ ಮೂವಿ ಅಂತ ಹೇಳಿ ನೀವೆಲ್ಲರೂ ಸೇರಿ ನನಗೆ ಸಾಂಗ್ ಮುಗ್ದಾದ್ಮೇಲೆ ಹೇಳ್ಬೇಕು. ಓಕೆನಾ?
नो इट्स ओके, मैंने पहले भी किया हुआ है ऐसे. एक्चुअली मैं सॉरी, मुझे जाना है. को थोड़ा राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के और रजनी फैन डोंट मिस द चांस और रजनी फैन डोंट मिस द चांस आसमां पे लिख दूं तेरी तारीफों में चश्मे बदू चिपक चिपक के चलती है कभी कभी तो राहें जुड़े जुड़े कुछ ऐसे के लगा हम जैसे गाँव डबल डबल होती थी जो कभी कभी तकलीफें किसी किसी में चलने से हुई हमसे कम और तेरा मेरा मेरा तेरा तेरा मेरा मेरा साथ रंगी कभी कभी चलती है कभी कभी रुकती कहानी बेढंगी कश्मीर में तू कन्याकुमारी नॉर्थ साउथ की कट गई देखो दूरी ही सारी कश्मीर तू मैं कन्याकुमारी 50-50 हर सिचुएशन में हिस्सेदारी ஏண்டா எங்க குறைய அன்புக்கு நீதாண்டா ஆளு வந்து கட்டி கடாய உடம்பெல்லாம் காயது பாரு புள்ள தமிழ் தெரியாதா ஹிந்தில 1 செகண்டா पूनम की चांद को घूंघट के नीचे छुपा के लाई तेरे लिए दुनिया से नजरें चुरा के पीछे कुआं आगे मेरे खाई तू ही बता जाऊं मैं कहाँ मुझको दुआ किसकी लगी भाई आके पधारा हूँ जो यहाँ इल्ले फिकर आजा इधर बीट पे लगा ले तू ठुमका 1 2 3 4 get on the dance floor 1 2 3 4 get on the dance floor shake the booty shake the top and go hard show it out hit you to the party hit you give me give me give me give me give me give me some more 1 2 3 4 get on the dance floor shake the booty shake the top and go hard show it out hit you to the party hit you give me give me give me give me give me give me some more ನಾನು ಈ ಪರ್ಫಾರ್ಮೆನ್ಸ್ ಮುಂಚೆನೇ ನಾನು ನಿಮ್ಗೊಂದು ಕ್ವೆಶನ್ ಕೇಳಿದ್ದೆ. ಏನು ಕೇಳಿದ್ದೆ ಹೇಳಿ? ಈ ಒಂದು ಪರ್ಫಾರ್ಮೆನ್ಸು ಯಾವ ಮೂವಿ ಯಾವ ಸಾಂಗ್ ಅಂತ ಹೇಳಿ ಕೇಳಿದ್ದೆ. ಸೊ ಯಾವ ಮೂವಿ ಅಪ್ಪ? ಎಲ್ಲರೂ ಜೋರಾಗಿ ಹೇಳಿ. 90% ಕರೆಕ್ಟಾಗಿ ಹೇಳಿದ್ರಿ. ಯಾವ ಹೀರೋಯಿನ್ ಮತ್ತು ಯಾವ ಹೀರೋ ಅಂತ ಕೂಡ ಗೊತ್ತಿರ್ಬೋದಲ್ಲ ನಿಮಗೆ. ಸೊ ಯಾವ ಹೀರೋಯಿನ್ ಶಾರುಖ್ ಖಾನಾ? ಅಲ್ಲ, ಹೀರೋಯಿನ್ ದೀಪಿಕಾ ಪಡ್ಕೋನ್ ಮತ್ತು ಶಾರುಖ್ ಖಾನ್. ನಮ್ಮ ಸ್ಟೇಜಿನ ದೀಪಿಕಾ ಪಡ್ಕೋನ್ ಮತ್ತು ಶಾರುಖ್ ಖಾನ್ ಕೂಡ ಏನೂ ಕಮ್ಮಿ ಇದ್ದಿಲ್ಲ ಅಲ್ವಾ? ಸೊ ಅವ್ರಿಗೊಂದು ಜೋರಾಗಿ ಚಪ್ಪಾಳೆ ಅಪ್ಪ.
ಈಗ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ನಮ್ಮ ಕ್ವೀನ್ಸ್ ಆಫ್ SLV. ನಾವು ಯಾವ ಬಾಲಿವುಡ್ ಕ್ವೀನ್ಸ್ ಕಮ್ಮಿ ಕಂಟ್ರಿ ಅಂತ ಹೇಳ್ತಾ ಚಾಲೆಂಜ್ ಮಾಡ್ತಾ ನಮ್ಮ SLV ಸ್ಕೂಲಿನ ಸೆಕೆಂಡ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಸೊ ಅವರಿಗೆ ಒಂದು ಜೋರಾದ ಚಪ್ಪಾಳೆ. ಲೆಟ್ಸ್ ವೆಲ್ಕಮ್ ದೆಮ್ ಆನ್ ಸ್ಟೇಜ್ ಪ್ಲೀಸ್. डोला रे डोला हे डोला रे ಏನು ಎಕ್ಸ್ಪ್ರೆಷನು, ಏನು ಮ್ಯೂಸಿಕ್ಯಾಲಿಟಿ ಅಲ್ವಾ, ಎಷ್ಟು ಸುಂದರವಾಗಿ ಕಾಣ್ತಿದ್ದಾರೆ. ನನಗಂತೂ ಬಾಲಿವುಡ್ ಕ್ವೀನ್ಸ್ ಆಗಿರುವಂಥ ಐಶ್ವರ್ಯ ರಾಯ್, ದೀಪಿಕಾ ಪಡ್ಕೋನ್, ಆಲಿಯಾ, ಶ್ರೀದೇವಿ ಇವರೆಲ್ಲರನ್ನೂ ಇವತ್ತು ನಮ್ಮ ವಿದ್ಯಾನಿಕೇತನ್ ಮಕ್ಕಳಲ್ಲಿ ನೋಡ್ತಾ ಇದ್ದೀನಿ. ಸೊ ಏನು ಎಕ್ಸ್ಪ್ರೆಷನ್ಸ್ ಕೊಟ್ರಿ, ಏನು ಡ್ಯಾನ್ಸ್ ಮಾಡಿದ್ರಿ, ಸೂಪರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಮುಂದೆ ಬಾಲಿವುಡ್ ಟ್ರೆಂಡಿಂಗ್ ಟ್ರ್ಯಾಕ್ಸ್ ಜೊತೆ ನಮ್ಮ SLV ಶಾಲೆಯ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ.
पुदीना देगा नाक का नगीना देगा चिकनी चमेली देखी चिकना कमीना देगा चांदनी चिडर होके चीट किया तो सारे तारे बोले गिली गिली अक्खा इसमें भूत कोई चढ़ा है खैर ना जानना अब तो क्या बुरा क्या भला है फर्क पहचानना जिद पकड़ के खड़ा है कम वक्त छोड़ना जानना People on the floor, come and get some more. People on the floor. Take it away. मैं राज गलों पे करते हूँ मन चले है धनो ना मेरा तेरे नूरानी चेहरे से ना तेरी नजर हटेगी ना तेरे दिन गुजरेंगे ना तेरी रात कटेगी कटेगी अपनी तो जैसे तैसे थोड़ी ऐसे या वैसे हो अपनी तो जैसे तैसे थोड़ी ऐसे या वैसे हट जाएगी आपका क्या होगा जनाबे अली आपका क्या होगा एक गणपत बजाना काय को बंद किया तुझे याद में बजेगी बचने ते धड़क धड़क ढोल ताश धड़क धड़क भंडारा झिड़क झिड़क मल्हारी धड़क धड़क भड़क साली चटक मटक फटक साली दुश्मन की देखो जो फाट लावली बचने ते धड़क धड़क ढोल ताश धड़क धड़क भंडारा झिड़क झिड़क मल्हारी धड़क धड़क भड़क साली चटक मटक फटक साली दुश्मन की देखो जो फाट लावली ನಾನು ಹೇಳ್ದೆ ಅಲ್ವಾ ನಮ್ಮ ಮಕ್ಕಳು ಎಷ್ಟು ಚೆನ್ನಾಗಿ ಸ್ಟೇಜನ್ನ ಆಧರಿಸ್ಬಿಟ್ಟಿದ್ದಾರೆ ಅಲ್ವಾ ಸೂಪರ್ ಆಗಿ ಪರ್ಫಾರ್ಮ್ ಮಾಡಿದ್ರಿ ಅಪ್ಪ ನನಗಂತೂ ತುಂಬಾ ಖುಷಿ ಆಯ್ತು ಪೇರೆಂಟ್ಸ್ ಕೂಡ ತುಂಬಾ ಎಂಜಾಯ್ ಮಾಡ್ತಿದ್ರು ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ದಿಸ್ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ಗೈಸ್ ಥ್ಯಾಂಕ್ ಯು ಈಗ ನಮ್ಮ SLV ಬಾಯ್ಸ್ ಎಲ್ಲರೂ ಅವ್ರ ಕಾಲೇಜ್ ಮೆಮೊರೀಸ್ ಅಂದರೆ ಫ್ಯೂಚರ್ ಕಾಲೇಜ್ ಹೋಗುವಂಥ ಮೆಮೊರೀಸ್ ಹಾಸ್ಟೆಲ್ ಮೆಮೊರೀಸ್ನ ನೀವೆಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ ಸೊ ನಿಮಗೆ ಮತ್ತೊಮ್ಮೆ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೋಸ್ಕರ ಸ್ಟೇಜ್ ಮೇಲೆ ಬರ್ತಿದ್ದಾರೆ ಸೊ ಎಲ್ಲರೂ ಜೋರಾಗಿ ನಮ್ಮ ಸೆಕೆಂಡ್ ಸ್ಟ್ಯಾಂಡರ್ಡ್ ಹಾಸ್ಟೆಲ್ ಬಾಯ್ಸ್ನ ವೇದಿಕೆ ಮೇಲೆ ಕರ್ಸೋಣವಾ ಗೆಟ್ ರೆಡಿ ಟು ಬಿ ಎಂಟರ್ಟೈನ್ಡ್ ಓಕೆ ಥ್ಯಾಂಕ್ ಯು
ऑफ कंट्रोल होठों को करके गोल होठों को करके गोल सीटी बजा के बोल लाइफ हो आउट ऑफ कंट्रोल होठों को करके गोल होठों को करके गोल सीटी बजा के बोल मुर्गी क्या जाने अंडे का क्या होगा अरे लाइफ मिलेगी या तवे पे फ्राई होगा कोई ना जाने अपना फ्यूचर क्या होगा होठ घुमा सीढ़ी बजा के बोल भैया ऑरेंज अरे भैया ऑरेंज अरे चाचू ऑरेंज अरे भैया ऑरेंज जरा सा महसूस हुआ एक लाइफ की गाड़ी ने कस के मारा ब्रेक हो रहा है क्यों कंफ्यूज मेरे दिल मशवरा मेरा तू आजमा के देख यही उम्र है कर ले गलती से मिस्टेक यही उम्र है कर ले गलती से मिस्टेक बेटा गलती से मिस्टेक बेटा ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು ಬಾಡಿನ ಹಿಂದ್ಕೆ ಮುಂದ್ಕೆ ಮ್ಯಾಲೆ ಕೆಳಗೆ ಅಲ್ಲಾಡ್ಸು ನಾಳೆ ನಾವೇ ಇರೋದಿಲ್ಲ ಬೇಕಾ ಮೀಟಿಂಗು ಶಾಶ್ವತ ಯಾವುದು ಇಲ್ಲ ಎಲ್ಲ ಸೇಕಿಂಗು ಸೊ ಅದಕ್ಕೆ ಅಲ್ಲಾಡ್ಸು ವಾಚು ಮುಳ್ಳು ಅಲ್ಲಾಡ್ಸು ಬದುಕೆ ಬೇಡ ಅಂದುಕೊಂಡೆ ಕೊನೆಯ ದಾರಿ ಸಾವು ಒಂದೇ ಆಮೇಲೆ ಏನಾಯ್ತು ಆಮೇಲೆ ಐಶ್ವರ್ಯ ಬಂತು ಬದುಕೆ ಬೇಡ ಅಂದುಕೊಂಡೆ ಕೊನೆಯ ದಾರಿ ಸಾವು ಒಂದೇ ಆಮೇಲೆ ಏನಾಯ್ತು ಆಮೇಲೆ ಐಶ್ವರ್ಯ ಬಂತು
ಹಾಸ್ಟೆಲ್ ವಾರ್ಡನ್ ಇಲ್ಲ ಅಂದರೆ ಹಾಸ್ಟೆಲ್ ಹುಡುಗರು ಯಾವ ಲೆವೆಲ್ಗೆ ಎಂಜಾಯ್ ಮಾಡ್ತಾರೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರನ್ನೂ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಇಲ್ಲಿವರೆಗಿನ ಪರ್ಫಾರ್ಮೆನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೂ ನಿಮ್ಮ ಮಕ್ಕಳು ಅವ್ರವ್ರ ಪ್ರತಿಭೆನ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಸೊ ಈ ಒಂದು ಟೈಮಲ್ಲಿ ನಾನು ಎಲ್ಲ ಪೇರೆಂಟ್ಸು ಥ್ಯಾಂಕ್ ಯು ಅಂತ ಹೇಳಬೇಕು. ಯಾಕಂದರೆ ನಿಮ್ಮ ಮಕ್ಕಳನ್ನ ಬರೀ ಓದಿಸೋದ್ರೆ ಮಾತ್ರ ಅಲ್ಲ, ಅವ್ರನ್ನ ಈ ಥರ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೂ ಎನ್ಕರೇಜ್ ಮಾಡ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು. Now that we are at the end of the occasion, I would like to, extend my heartfelt thanks to all of you for being present here. And I would like to extend my deep respect to our Honorable Principal, Chandrakala Ma'am, and our President Venkatesh Sir. And on this occasion, I would also like to mention all the teachers who were behind the stage and encouraging all our students. And it's only because of them and all the dance mentors that the kids are able to perform so well today. And not to forget the very talented choreographed all the performances for you all. And I also extend my heartfelt gratitude towards the director of the show, Niyaz Sir, and for his ideas and his efforts, which has made this event a most successful one. A big thank you to all the students who performed here with a lot of courage and entertaining us the whole event. And I'm grateful for all the parents for their constant support towards the children, for the patience and throughout the process. And not to forget all the technicians who made this environment so colorful and so vibrant. And a final thank you from my side, and I'm deeply pleasurized for being here as a host for this occasion. Thank you so much everyone. Have a great day. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ SLV ವಿದ್ಯಾನಿಕೇತನ ಸ್ಕೂಲ್ ಅವರಿಂದ ಆರೋಹಣ 2024 ಆನ್ಯುವಲ್ ಡೇ ಪ್ರೋಗ್ರಾಮ್ ನಡೆಸಿದ್ದಾರೆ. ಇಲ್ಲಿ ಪುಟ್ಪುಟಾಣಿ ಮಕ್ಕಳುಗಳಿಂದ ಹಿಡಿದು ಹೈಸ್ಕೂಲ್ ಮಕ್ಕಳವರೆಗೂ ಪರ್ಫಾರ್ಮೆನ್ಸಸ್ ಕೊಡ್ತಾರೆ. ನಾನಂತೂ ಇವ್ರ ಪರ್ಫಾರ್ಮೆನ್ಸಸ್ ನೋಡೋಕ್ಕೆ ತುಂಬಾ ಎಕ್ಸೈಟ್ ಆಗಿದ್ದೀನಿ. ನಂತರನೇ ನೀವು ಕೂಡ ತುಂಬಾ ಕಾಯ್ತಿದ್ದೀರಾ. ಐ ನೋ ದ್ಯಾಟ್, ಬಿಕಾಸ್ ಎಷ್ಟು ದಿನಗಳಿಂದ ಈ ದಿನಕ್ಕೋಸ್ಕರ ಕಾಯ್ತಿದ್ರಿ. ಟೀಚರ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಕೊರಿಯೋಗ್ರಾಫರ್ಸ್ ಆಗಿರ್ಬೋದು ತುಂಬಾ ಕಷ್ಟಪಟ್ಟಿದ್ದಾರೆ ಈ ಈವೆಂಟ್ ತುಂಬ ಸಕ್ಸಸ್ಫುಲ್ ಆಗಿ ಬರಲಿ ಅಂತ. ನಾನು ಇವ್ರ ಪರ್ಫಾರ್ಮೆನ್ಸ್ ಏನಂತ ಹೇಳಿ, ಅಷ್ಟು ಚೆನ್ನಾಗಿ ಮಾಡಿದ್ರಿ. ನಾನಂತೂ ಕಳೆದೇ ಹೋಗ್ಬಿಟ್ಟಿದ್ದೆ ನಿಮ್ಮ ವಾಯ್ಸ್ಗಾಗಲಿ. ಈ ಮಕ್ಕಳು 15 ದಿವಸದಲ್ಲಿ ಕಲ್ತಿದ್ದಾರೆ ಅಂದರೆ ಸೀರಿಯಸ್ಲಿ ನಾನು ಬಿಲೀವ್ ಮಾಡೋಕ್ಕಾಗಲ್ಲ. ಅಷ್ಟು ಮಧುರವಾದ ಇಂಪಾದ ಧ್ವನಿಯಿಂದ ಆಡಿದ್ದೀರ ಎಲ್ಲರೂ. ಐ ಆಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಆಫ್ ಯು ಆಲ್. ಓಕೆ. ಆ್ಯಂಡ್ ಅಲ್ಲೇನೋ ನೀವು ತೇಜು ಸರ್, ನೀವು ಅಲ್ಲಿ ಮಕ್ಕಳ ಬಗ್ಗೆ ಹೇಳಿದ್ರಿ, ನೀವು ಅವ್ರ ಜೊತೆ ಇದ್ದ ಎಕ್ಸ್ಪೀರಿಯನ್ಸ್ ಹೇಳಿದ್ರಿ. ಇವಾಗ ನಾನು ನಿಮ್ಮ ಬಗ್ಗೆ ಕೇಳಬೇಕು ಅಂತ ಇಷ್ಟಪಡ್ತೀನಿ. ನೀವು ಈ ಸಿಂಗಿಂಗ್ ಜರ್ನಿ ಎಷ್ಟು ವರ್ಷದಿಂದ? ಆಲ್ಮೋಸ್ಟ್ ನಾನೊಂದು 15 ವರ್ಷದಿಂದ ಕಲಿತಾ ಇದ್ದೀನಿ. ಐ ಮೀನ್ ನಾನು ಸ್ಟಿಲ್ ಲರ್ನಿಂಗ್, ಇನ್ನೂ ಕಲಿತಾನೇ ಇದ್ದೀನಿ. ಬಟ್ ನನ್ನ ಜರ್ನಿ ಸ್ಟಾರ್ಟ್ ಮಾಡಿ ಒಂದು 15 ವರ್ಷ ಆಯಿತು. ಸೊ ಹಂಗಾಗಿ ನಿಮ್ಮ ನಾನು ಏನು ಕಮೆಂಟ್ಸ್ ಕೊಡಲಿ, ಈ ವರ್ಡ್ಸ್ ಸಿಗ್ತಿಲ್ಲ. ಅಷ್ಟು ಚೆನ್ನಾಗಿತ್ತು. ಆಸಮ್ ಅಂದರೆ ಆಸಮ್ ಆಗಿತ್ತು. ಆ್ಯಂಡ್ ನೀವು ಏನಕ್ಕೆ ಇಷ್ಟು ಚೆನ್ನಾಗಿ ವಾಯ್ಸ್ ಇಟ್ಕೊಂಡು ನೀವೆಲ್ಲಾದರೂ ಕಾಂಪಿಟೇಷನ್ ಕೊಟ್ಟಿದ್ದೀರಾ? ಕಾಂಪಿಟೇಷನ್ ಕೊಟ್ಟಿಲ್ಲ, ಬಟ್ ನಾನು ಕೆಲಸ ಮಾಡಿದ್ದೀನಿ ದೊಡ್ಡ ಸಿಂಗಿಂಗ್. ನೈಸ್. ಹೀಗೆ ಕಂಟಿನ್ಯೂ ಮಾಡ್ತಾ ಇರಲಿ ಮಕ್ಕಳ. ನೀವು ಕೂಡ ಬಿಡಬೇಡಿ, ಅಷ್ಟು ಚೆನ್ನಾಗಿರೋ ವಾಯ್ಸ್ ಇಟ್ಕೊಂಡು ಬಿಡಕ್ಕೆ ಹೋಗ್ಬೇಡಿ. ಹಂಗೆ ಕಂಟಿನ್ಯೂ ಮಾಡಿ. ಆಲ್ ದ ವೆರಿ ಬೆಸ್ಟ್. ಸೊ ಈ ಮಕ್ಕಳು ಇವಾಗ ಲೈಫ್ ಆಫ್ ಸ್ನೋ ಅಂತ ಒಂದು ಕಾನ್ಸೆಪ್ಟ್ಗೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ನಾನಂತೂ ಫುಲ್ ಕಳೆದೋಗ್ಬಿಟ್ಟಿದ್ದೆ. ನಾನು ಫುಲ್ ಇಮ್ಯಾಜಿನೇಷನ್ಗೆ ಹೋಗಿದ್ದೆ. ಏನ್ರೋ ಹುಡುಗರ ಎಲ್ಲ ನಿಮ್ಮ ಜೋಡಿಗಳ ಜೊತೆ ಮಾಡಿ ಫುಲ್ ಖುಷಿ ಆಗ್ಬಿಟ್ಟಿದ್ದೀರಾ ಅನ್ಸುತ್ತೆ. ಜೋಶ ಇಲ್ಲ ಮತ್ತೆ ಹೌದು ಅಕ್ಕ ಅಂತಿದ್ದೀರಾ? ಹೌದು ಅಕ್ಕ, ಖುಷಿಯಾಗಿ ಹೇಳಿ. ವೆರಿ ಗುಡ್. ಇಲ್ಲಿ ಅವ್ರ ಕ್ಲಾಸ್ ಟೀಚರ್ ಇದ್ದಾರೆ, ಸ್ವಲ್ಪ ಅವ್ರ ಜೊತೆನೂ ಮಾತಾಡೋಣ. ಮ್ಯಾಮ್, ನಿಮಗೆ ಲೈಕ್ ಇಷ್ಟು ದಿನ ಪ್ರಾಕ್ಟೀಸು ಏನಾದರೂ ತೊಂದರೆ ಕೊಟ್ರಾ? ಮಕ್ಳ ಜೊತೆ ಇದ್ದು ಹೆಂಗೆ ಎಕ್ಸ್ಪೀರಿಯನ್ಸ್ ಮಾಡಿದ್ರಿ ನೀವು? ಅಫ್ಕೋರ್ಸ್ ಅವ್ರು ತೊಂದರೆ ಕೊಡ್ತಾರೆ. ಅದ್ರ ಜೊತೆ ಗುಡ್ ಎಕ್ಸ್ಪೀರಿಯನ್ಸ್ ಕೂಡ. ದೇ ಎಂಜಾಯ್ಡ್ ಅ ಲಾಟ್ ಆ್ಯಂಡ್ ವಿ ಆಲ್ಸೋ ಎಂಜಾಯ್ಡ್ ಅ ಲಾಟ್. ನೀವು ಎಂಜಾಯ್ ಮಾಡಿದ್ರಾ ಪ್ರಾಕ್ಟೀಸ್ ಟೈಮಲ್ಲಿ? ಇಷ್ಟು ದಿವಸ ಕ್ಲಾಸಸ್ ಮಿಸ್ ಮಾಡಿಕೊಂಡು ಬರೀ ಪ್ರಾಕ್ಟೀಸ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡ್ರಾ? ಓಕೆ. ಯಾಕ್ರೋ ನಿಮ್ಮ ಹುಡುಗಿರ ಜೊತೆ ಬರ್ತೀರಾ ಅಂದರೆ ಅವ್ರನ್ನ ಒಂದ್ಸತಿ ಕಳಿಸಿ ನೀವೇ ಒಂದ್ಸತಿ ಬರ್ತಿದ್ದೀರಾ? ಜೊತೆ ಡ್ಯಾನ್ಸ್ ಮಾಡಿದೆ ಹೆಚ್ಚು, ಅದ್ರ ಬಲ್ಲ ಅವ್ರನ್ನ ಕರ್ಕೊಂಬಂದ್ರೆ ಮುಗೀತು ಅಷ್ಟೇ. ನೋಡಿದ್ರ ಏನು ಹೇಳ್ತಿದಾರಂತ? ಸರಿ ಆಯ್ತು, ಹೋಗ್ಲಿ. ಬಟ್ ನಿಮ್ಮ ಪರ್ಫಾರ್ಮೆನ್ಸ್ ಮಾತ್ರ ತುಂಬಾ ಸಖತ್ತಾಗಿತ್ತು. ತುಂಬ ಅಂದರೆ ತುಂಬ. ಇಬ್ರು ಪಾರ್ಟ್ನರ್ಸ್ ಆಗಿ ಚೆನ್ನಾಗಿ ಮಾಡಿದ್ದೀರಾ. ಸರಿ, ಯಾರು ನಿಮ್ಗೆ ಡ್ಯಾನ್ಸ್ ಹೇಳ್ಕೊಟ್ಟಿರೋದು? ಆಶೀಶ್ ಸರ್. ಆಶೀಶ್ ಸರಾ? ಹ್ಞೂ, ಸರಿ ಆಯ್ತು. ಎಷ್ಟು ದಿನ ತಗೊಂಡ್ರಿ ಡ್ಯಾನ್ಸ್? 10 days. 10 days. 10 days ಅಲ್ಲಿ ಕಲ್ತ್ರು
ಅದು ಸ್ಕೂಲ್ ಮ್ಯಾನೇಜ್ ಮಾಡಿ ಸ್ಕೂಲ್ ವರ್ಕ್ಸು ಡ್ಯಾನ್ಸು ಎರಡೂ ಮಾಡ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸೊ ಮಚ್, ಆಲ್ ದಿ ಬೆಸ್ಟ್, ಕಂಗ್ರ್ಯಾಟ್ಸ್. ಈ ಮಕ್ಕಳು ಇವತ್ತು ಕೊರೋನಾ ಕಾನ್ಸೆಪ್ಟ್ ಅಂತ ಒಂದು ಕಾನ್ಸೆಪ್ಟ್ ತಗೊಂಡು ಅದ್ರ ಮೇಲೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. 2 ವರ್ಷದಿಂದ ನಾವು ಎಷ್ಟು ಕಷ್ಟಪಟ್ವಿ ಕೊರೋನಾ ಬಂದಾಗ, ಎಷ್ಟು ಜನ ಲೈಫ್ ಕಳ್ಕೊಂಡ್ರು, ಎಷ್ಟು ಮಕ್ಕಳು ಅನಾಥರಾದರು ಅಂತ ಎಲ್ಲ ತೋರಿಸಿದ್ದಾರೆ. ಎಲ್ಲ ಪೇರೆಂಟ್ಸು ಟೀಚರ್ಸ್ಗೆಲ್ಲರೂ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡ್ತೀವಿ ಪರ್ಫಾರ್ಮೆನ್ಸ್ ನೋಡಿ, ಇವನ್ ನನಗೂ ಕೂಡ. ಓಕೆ ಸರಿ, ಎಮೋಷ್ನಲ್ ಸೈಡ್ ಮಾತಾಡೋದು ಬೇಡ, ಕೊರೋನಾದು ಇನ್ನೊಂದು ಸೈಡು ಇದೆ, ಸ್ಟೂಡೆಂಟ್ ಲೈಫ್ಸು, ಅದ್ರ ಬಗ್ಗೆ ಮಾತಾಡೋಣ. ಸ್ಟೂಡೆಂಟ್ ಲೈಫ್ಗೆ ಒಂದು ಕಡೆ ನೋಡೋದಾದರೆ 2 ವರ್ಷ ಆರಾಮಾಗಿ ಆನ್ಲೈನ್ ಕ್ಲಾಸ್ ಕೇಳ್ಕೊಂಡು ಚೆನ್ನಾಗಿದ್ರು. ಸೊ ಅದ್ರ ಬಗ್ಗೆ ಸ್ವಲ್ಪ ಕೇಳೋಣ. ಇವಾಗ ಆ ಟೈಮಲ್ಲಿ ಆನ್ಲೈನ್ ಕ್ಲಾಸಸ್ ಇತ್ತಲ್ವಾ, ಆವಾಗ ನಿಮ್ಗೆ ಹೆಂಗೆ ಅನಿಸ್ತು? ಖುಷಿಯಾಗಿ ಮನೇಲಿ ಆರಾಮಾಗಿ ಮಲ್ಕೊಂತಿದ್ರು ಅಥವಾ ಕ್ಲಾಸ್ ಕೇಳ್ತಿದ್ರಾ? ಇಲ್ಲ, ಆ ಟೈಮಲ್ಲಿ ಚೆನ್ನಾಗಿತ್ತು, ಬಟ್ ಆಬ್ವಿಯಸ್ಲಿ ಸ್ಕೂಲ್ನ ಮಿಸ್ ಮಾಡಿದ್ರು ಜಾಸ್ತಿ, ಬಟ್ ಚೆನ್ನಾಗಿತ್ತು. ಕ್ಲಾಸಸ್ ಕೇಳ್ತಿದ್ದಾ? ಆನ್ಲೈನ್ ಕ್ಲಾಸಸ್ ಕೇಳ್ತಿದ್ದ ಅಥವಾ ಮಲ್ಕೊಂತಿದ್ದ? ಗೇಮ್ಸ್ ಆಡ್ಕೊಂಡು. ನೋಡಿದ್ರಾ, ಇದೇ ಎಲ್ಲ ಮಕ್ಕಳು ಮಾಡಿರೋದು. ಬಟ್ ಓಕೆ, ಅವ್ರಿಗೂ ಇರಬೇಕು ಎಂಜಾಯ್ಮೆಂಟ್ ಅಂತ. ಓಕೆ, ಮತ್ತೆ ಎಕ್ಸಾಮ್ಸ್ ಕೂಡ ಮಿಸ್ ಮಾಡ್ಕೊಂಡೆ ತಾನೆ? ಎಕ್ಸಾಮ್ಸ್ ಯಾವತ್ತೂ ಆಗಿರ, ಈ ಟೈಮಲ್ಲಿ ಆಗಿದೆ ಅಲ್ಲ. ಓಕೆ ಸರಿ, ಓಕೆ. ಬಟ್ ಈ ಕೊರೋನಾ ಟೈಮ್ ಮತ್ತೆ ಇನ್ಯಾವತ್ತೂ ನಮ್ಮ ಜೀವನದಲ್ಲಿ ರಿಪೀಟ್ ಆಗಬಾರ್ದು ಅಂತ ಕೇಳ್ಕೊತೀನಿ. ಎಲ್ಲರೂ ಹೀಗೆ ಖುಷಿಯಾಗಿ ಸ್ಕೂಲ್ಗೆ ಹೋಗ್ಕೊಂಡು ಚೆನ್ನಾಗಿ ಓದ್ಕೊಂಡು ಇರಿ. ನಿಮ್ಮ ಪರ್ಫಾರ್ಮೆನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು ಮಕ್ಕಳ. ಸೊ ಇವಾಗ ನನ್ನ ಜೊತೆ ಇದ್ದಾರೆ ದಿ ಚಾಲಿ ಚಾಂಪಿಯನ್ಸ್. ಆಯ್ತು, ಇವಾಗ ಚಾಲಿ ಚಾಂಪಿಯನ್ ಯಾರು ಅಂತ ಗೊತ್ತಾ ನಿಮ್ಗೆಲ್ಲರಿಗೂ? ಯಾರವರು? ಕಾಮಿಡಿಯನ್, ದ ಗ್ರೇಟೆಸ್ಟ್ ಕಾಮಿಡಿಯನ್. ಓಕೆ, ಅವ್ರದ್ದು ನೀವು ಮಾಡಿದ್ದೀರಾ ಅಂದರೆ ನಮ್ಮ SLV ಸ್ಕೂಲ್ ಮಕ್ಕಳು ಇಷ್ಟು ಜನ ಚಾಲಿ ಚಾಂಪಿಯನ್ಸು. ಸ್ಕೂಲಲ್ಲೆಲ್ಲ ಫುಲ್ ತಲಾಟೆ ಇದೇ ಥರ ಮಾಡ್ತೀರಾ ನೀವು? ಯಾರಾದ್ರೂ ಒಬ್ರು ಹೇಳಿ, ಏನೇನು ತಲಾಟೆ ಮಾಡ್ತೀರಾ ಅಂತ ಸ್ವಲ್ಪ ಹೇಳಪ್ಪ. ಟೀಚರ್ಸ್ ಇಲ್ದಿರಾಗ ಕೂಗಾಡ್ತೀವಿ, ಹುಡುಗಿರಿಗೆ ರೇಗಿಸ್ತೀರಾ? ಹಂಗೆಲ್ಲ ಮಾಡಲ್ಲ. ಓಕೆ, ಕಾಮಿಡಿ ಮಾಡಿ ಒಳ್ಳೆ ರೀತಿಯಲ್ಲಿ ಇದೇ ತರ ಖುಷಿಯಾಗಿರ್ಬೇಕು. ಚಾಲಿ ಚಾಂಪಿಯನ್ ಹೆಂಗಿದ್ರು ಹಂಗೆ. ಬಟ್ ಏನೋ ಮಿಸ್ಸಿಂಗ್ ಅಲ್ವಾ? ಮೀಸೆ ಯಾಕೆ ಹಾಕಿಲ್ಲ ನೀವು? ಹೌದು, ಚಾಲಿ ಚಾಂಪಿಯನ್ ಮೀಸೆ ತರ ಇರಬೇಕು, ಮೀಸೆನೇ ಹಾಕಿಲ್ಲ. ಅಯ್ಯಯ್ಯೋ, ಅದೊಂದು ಮಿಸ್ಸಿಂಗು. ಸರಿ, ಓಕೆ, ನನ್ನ ಜೊತೆ ಸ್ಟೆಪ್ ಮಾಡ್ತೀರಾ ಇವಾಗ? ಇಲ್ಲಿ ನಿಂತಿರೋ ಮಕ್ಕಳು ಇವಾಗ ಪುಷ್ಪ ಅನ್ನೋ ಕಾನ್ಸೆಪ್ಟ್ಗೆ ಡ್ಯಾನ್ಸ್ ಮಾಡಿ ಬಂದಿದ್ದಾರೆ. ಅಲ್ಲ, ನೋಡಕ್ ನೀವೇ ಚೋಟ್ ಮೆಣಸಿನ್ಕಾಯಿ ತರ ಇದ್ದೀರಾ, ನೀವು ಪುಷ್ಪನಾ? ನೋಡಕ್ ಮಾತ್ರ ಚೋಟ್ ಮೆಣಸಿನ್ಕಾಯಿ, ನೀವು ನೋಡಿದ್ರಲ್ಲ ಪರ್ಫಾರ್ಮೆನ್ಸ್? ನೋಡ್ದೆ ಕಣೋ, ಪರ್ಫಾರ್ಮೆನ್ಸ್ ಅಷ್ಟೇ ಭರ್ಜರಿ ಆಗಿತ್ತು. ಟಕ್ಕರ್ ಲೆವೆಲ್ ಅಲ್ಲೇ ಕೊಟ್ಟಿದ್ದೀರಾ ಪರ್ಫಾರ್ಮೆನ್ಸ್. ಸರಿ, ಎಲ್ಲಿ ನೀವು ಶ್ರೀವಳ್ಳಿಗಳು ಇವರೇನಾ? ಚೆನ್ನಾಗಿ ಇಟ್ಕೊಂಡು ಆಡ್ಸಿದ್ದೀರಲ್ಲ, ಮಜಾ ಮಾಡಿದ್ದೀರಲ್ಲ ಅಲ್ವಾ? ಏನು ನಿನ್ ಪಾರ್ಟ್ನರ್ ಜೊತೆ ಚೆನ್ನಾಗಿ ಆಡ್ದ? ಓಕೆ ಸರಿ, ಪುಷ್ಪದು ಮೇನ್ ಸ್ಟೆಪ್ ಯಾವ್ದಪ್ಪ? ವೆರಿ ಗುಡ್. ಇನ್ನೊಂದ್ಸತಿ ರೆಡಿ, 1 2 3 ಸ್ಟಾರ್ಟ್. ಎಸ್, ವೆರಿ ಗುಡ್. ಇವಾಗ ನಮ್ ಜೊತೆ ಚೋಟು ಪೈಲ್ವಾನ್ಸ್ಗಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಅಲ್ಲ ಕಣೋ, ನೀವೆಲ್ಲ ನೋಡಿದ್ರೆ ಉಫ್ ಅಂದ್ರೆ ಹಾರೋಗೋ ತರ ಇದ್ದೀರಾ, ನೀವು ಪೈಲ್ವಾನ್ಗಳಾ? ನೋಡಕ್ ಮಾತ್ರ ಹಿಂಗಿದೀವಿ, ಬಟ್ ನಾವು ಪರ್ಫಾರ್ಮೆನ್ಸ್ ಪೈಲ್ವಾನ್ ತರ ಐತೆ. ಓ ಹೌದಾ, ನೋಡ್ದೆ ಬಿಡಪ್ಪ ನಿನ್ ಪೈಲ್ವಾನ್. ಸರಿ, ಒಂದ್ ಸ್ಟೆಪ್ ಹಾಕಿ ನೋಡೋಣ ನಿಮ್ ಪೈಲ್ವಾನ್ದು. ಓ ಓ ಓ, ಕಮನ್ ಕಮನ್. ಅಬ್ಬಾ, ನಿಮ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ಭಯ ಆಗ್ತಿದೆ ಕಣ್ರೋ. ನನ್ನೇನು ಮಾಡಲ್ಲ ತಾನೆ? ನಾನು ಎಷ್ಟು ಕ್ಯೂಟ್ ಅಕ್ಕ ತಾನೆ ನಿಮ್ಗೆ? ಏನು ಮಾಡಬಾರ್ದು ಅಂದ್ರೆ ನಮ್ಗೆ ಏನಾದ್ರೂ ನಿಮ್ಗೇನಾದ್ರೂ ಕೊಡ್ಸ್ಬೇಕಾ? ನಾನೇನ್ ಕೊಡಿಸ್ಲಿ ನಿಮ್ಗೆ? ಚಾಕ್ಲೇಟ್ ಕೊಡಿಸ್ಬೇಕಾ? ಆಯ್ತು, ಕೊಡಿಸ್ತೀನಿ, ಆದ್ರೆ ನನ್ಗೇನು ಮಾಡಬಾರ್ದು ನೀವು, ಸರಿನಾ? ತಾನೇ ಚಾಕ್ಲೇಟ್ನ ಓ, ಎತ್ಕೊಂಡು ಹೋಗ್ತೀರಾ ನನ್ನ? ಯಪ್ಪ, ಹಂಗಾದ್ರೆ ಚಾಕ್ಲೇಟ್ ಕೊಡಿಸ್ತೀನಿ ನಿಮ್ಗೆ, ಸರಿನಾ? ಇವ್ರ ಪರ್ಫಾರ್ಮೆನ್ಸಸ್ ಮಾತ್ರ ಸಖತ್ತಾಗಿತ್ತು, ಫುಲ್ ಹಾರರ್ ಆಗಿತ್ತು. ನಾನಂತೂ ಫುಲ್ ಭಯ ಪಡ್ಕೊಂತಿದ್ದೆ, ಅದಕ್ಕೆ ಇಲ್ಲಿ ಬಂದು ಹೇಳ್ತಿರೋದು. ಬಟ್ ಭಯ ಪಡೋ ಥರ ಮಾಡಿದೀವಿ ತಾನೇ, ಸಖತ್ತಾಗಿ ಮಾಡಿದ್ದೀರಾ ಬಿಡಿ. ನೈಸ್. ಸೊ ಇಲ್ಲಿ ನನ್ನ ಜೊತೆ ಇವಾಗ ಫೈರ್ ಗರ್ಲ್ಸ್ ಇದ್ದಾರೆ, ಅವ್ರ ಪರ್ಫಾರ್ಮೆನ್ಸಸ್ ಮಾಡಿ ಬಂದಿದ್ದಾರೆ. ಪರ್ಫಾರ್ಮೆನ್ಸಸ್ ಅಂತೂ ಸೂಪರ್ ಹಿಟ್ ಆಗಿತ್ತು. ಅವ್ರ ಹೆಸರು ತಕ್ಕಂಗೆ ಫೈರ್ ಗರ್ಲ್ಸ್ ಅನ್ನೋ ತಕ್ಕಂಗೆ ಫೈರ್ ಪರ್ಫಾರ್ಮೆನ್ಸ್ನೇ ಕೊಟ್ಟಿದ್ದಾರೆ. ಸರಿ, ಯಾರು ನಿಮ್ಗೆ ಹೇಳ್ಕೊಟ್ಟಿರೋದು ಈ ಪರ್ಫಾರ್ಮೆನ್ಸ್ ಇಷ್ಟು ಚೆನ್ನಾಗಿ, ಈ ಲೆವೆಲ್ ಚೆನ್ನಾಗಿ ಯಾರು ಹೇಳ್ಕೊಟ್ಟಿರೋದು? ಎಲ್ಲಿ ನೋಡಿದ್ರು ಹರ್ಷಿತ್ ಸರೇ ಇದ್ದಾರೆ. ಆಯ್ತು, ಎಷ್ಟು ದಿನ ತಗೊಂಡ್ರು ಕೊರಿಯೋ ಮಾಡಕ್ಕೆ? 15 days. ಸರಿ, ಯಾರಾದ್ರೂ ಒಬ್ರು ಈ 15 days ಅಲ್ಲಿ ಏನೇನು ಎಕ್ಸ್ಪೀರಿಯನ್ಸ್ ಮಾಡಿದ್ರಿ, ಯಾರ್ಯಾರ ಜೊತೆ ಜಗಳ ಆಡ್ಕೊಂಡ್ರಿ, ಎಷ್ಟು ಎಂಜಾಯ್ ಮಾಡಿದ್ರಿ ಅಂತ ಹೇಳ್ತೀರಾ ಯಾರಾದ್ರೂ ಒಬ್ರು? ಎಸ್, ಹೇಳು.
ಹರ್ಷಿತ್ ಸರು ಹರ್ಷಿತ್ ಸರು ನಮ್ಮ ಹತ್ರ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಸ್ಟೆಪ್ ಮಾಡಿಲ್ಲ ಅಂದರೆ ಬೈತಾ ಇರ್ತಾರೆ, ಹೊಡಿತಾ ಇರ್ತಾರೆ. ಬಟ್ ಲಾಸ್ಟಲ್ಲಿ ಹೇಳ್ತಾರೆ ನಾನು ಹೊಡೆದಿದ್ದೀನಿ, ನೀನು ತಪ್ಪು ಮಾಡಿದ್ದ ನಾನು ಹೊಡೆದಿದ್ದೀನಿ, ಸೊ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ತಾರೆ. ನಮ್ಮ ಹತ್ರ ತುಂಬ ಫ್ರೆಂಡ್ಲಿ ಆಗಿರ್ತಾರೆ, ಕ್ಲೋಸ್ ಆಗಿರ್ತಾರೆ, ತುಂಬ ಒಳ್ಳೆಯವರು ಹರ್ಷಿತ್ ಸರ್. ಹರ್ಷಿತ್ ಸರ್ ಫುಲ್ ಫ್ಯಾನ್ಸ್ ಆಗ್ಬಿಟ್ಟಿದ್ದಾರೆ ನಿಮ್ಗೆ. ಈಗ ನಮ್ಮ ಜೊತೆ ಇದ್ದಾರೆ, ಒಂದು ಡ್ರಾಮಾ ಇವಾಗಿನ ಪರ್ಫಾರ್ಮ್ ಮಾಡಿ ಬಂದಿದ್ದಾರೆ. ಎಷ್ಟು ಇನ್ಸ್ಪಿರೇಷನಲ್ ಕಾನ್ಸೆಪ್ಟ್ ತಗೊಂಡಿದ್ದಾರೆ ಅಂದ್ರೆ ಅಬ್ಬಾ, ಇವ್ರು ಮಾಡಿರೋ ನಾಟಕನೇನಾದ್ರೂ ಎಲ್ಲರೂ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ಎಲ್ಲ ನಮ್ಮ ಹೆಣ್ಮಕ್ಳು ಕೂಡ ಒಂದು ಉನ್ನತ ಸ್ಥಾನದಲ್ಲಿ ತಲುಪ್ತಾರೆ. ಸೊ ಈ ನಾಟಕನ ಡೈರೆಕ್ಟ್ ಮಾಡಿರೋದು ಮಿಸ್ಟರ್ ನಾಗರಾಜ್ ಅವರು. ಅವ್ರ ಹತ್ರ ಏನು ಹೆಂಗಿತ್ತು ಅವ್ರ ಎಕ್ಸ್ಪೀರಿಯನ್ಸ್ ಅಂತ ಕೇಳೋಣ. ಹೇಗಿತ್ತು ಸರ್ ನಿಮ್ಮ ಎಕ್ಸ್ಪೀರಿಯನ್ಸು? ಲೈಕ್ ನಿಮ್ಮ ನಾಟಕ ಅಷ್ಟು ಲೈವ್ಲಿ ಆಗಿ ಅಷ್ಟು ನ್ಯಾಚುರಲ್ ಆಗಿತ್ತು. ನಾನಂತೂ ಫುಲ್ ಶಾಕ್ ಆದೆ. ನೀವೇನಾದರೂ ಆ್ಯಕ್ಟಿಂಗ್ ಕ್ಲಾಸಸ್ಗೆ ಆ ಥರ ಏನಾದರೂ ಹೋಗಿದ್ದೀರಾ? ಆ್ಯಕ್ಚುಲಿ ಆ್ಯಕ್ಟಿಂಗ್ ಕ್ಲಾಸ್ಗೂ ಹೋಗಿದ್ದೀನಿ. ಅದು ನಮ್ಮ ಅಪ್ಪ ನಮ್ಮ ಅಮ್ಮನಿಂದನೂ ಬಂದಿದೆ. ನಾನು ಒಬ್ಬ ಡೈರೆಕ್ಷನ್ ಮಾಡಿರೋದಲ್ಲ, ಅದಕ್ಕೆ ನಮ್ಮ ಫ್ರೆಂಡ್ ಎಲ್ಲ ಸಪೋರ್ಟ್ ಜಾಸ್ತಿ ಇದೆ. ಅದಕ್ಕೆ ಡೈರೆಕ್ಷನ್ದು ಸಪೋರ್ಟು ಎಲ್ಲ ಜಾಸ್ತಿ ಇದೆ ನನಗೆ. ಅದಕ್ಕೆ ರೈಟಿಂಗ್ ಮಾಡೋದಕ್ಕೂ ನಮಗೆ ನಿಯಾಸ್ ಸರ್ ಸಪೋರ್ಟ್ ಮಾಡಿದ್ದಾರೆ. ಅದು ನನಗೆ ಆ್ಯಕ್ಟಿಂಗ್ ಬಂದಿರೋದು ನಮ್ಮ ಅಪ್ಪ ನಮ್ಮ ಅಮ್ಮನಿಂದ ಹಂಗೆ ಬಂದುಬಿಟ್ಟಿದೆ ನನಗೆ. ಅಂದರೂ ಇಷ್ಟು ಕಡಿಮೆ ಸಮಯದಲ್ಲಿ ಈ ಮಕ್ಳಿಗೆ ಹೇಳ್ಕೊಡೋಕೆ ಹೇಗೆ ಸಾಧ್ಯ ಆಯಿತು ನಿಮಗೆ? ಅದು ಬಿಕಾಸ್ ಎಲ್ಲರೂ ಅವ್ರವ್ರ ಕ್ಯಾರೆಕ್ಟ್ರಲ್ಲಿ ಅವ್ರವ್ರದ್ದೇ ಆದ ಪಾತ್ರದಲ್ಲಿ ಮುಳಿಕೊಂಡು ಮಾಡಿದ್ದಾರೆ. ಹೇಗೆ ಸಾಧ್ಯ ಆಯಿತು ಹೇಳಿ? ಇದು ನಾನು ಹೇಳ್ಬೋದು ಈ ಥರ ಮಾಡಿ ಅಂತ, ಬಟ್ ಮಕ್ಕಳು ಅದನ್ನು ತಗೊಂಡು ಬೇಗ ಮಾಡಿದಾರಲ್ಲ, ಇದಕ್ಕೆ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರಿಗೆ ಅವ್ರ ಸಪೋರ್ಟಿಂದಾನೇ ನಾನು ಚೆನ್ನಾಗೇ ಅದು ನಾಟಕ ಒಂದು ಅದ್ಭುತವಾಗಿ ಮೂಡಿ ಬರೋಕ್ಕೆ ಸಾಧ್ಯ ಆಯಿತು. ಬಟ್ ನಿಮ್ಮ ಆ್ಯಕ್ಟಿಂಗ್ಗೆ, ನಿಮ್ಮ ವಾಯ್ಸ್ಗೆ, ನಿಮ್ಮ ಎನರ್ಜಿಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಸರ್. ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ನನಗೆ. ಆ್ಯಂಡ್ ಎಲ್ಲಿ ಮದುವೆ ಮಾಡಿಸ್ತೀಯ ಹುಡುಗಿರಿಗೆ? ಇವಾಗೇ ಮದುವೆ ಮಾಡಿಸ್ತೀಯ ನೀನು? ರಿಯಲ್ ಲೈಫಲ್ಲಿ ಹಿಂಗೆ ಮಾಡಿಬಿಟ್ಯಾ? ಆಯಿತಾ, ಸರಿ, ಓಕೆ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ, ನಿಮ್ಮ ಆ್ಯಕ್ಟಿಂಗ್ ಸ್ಕಿಲ್ಸ್ ಇನ್ನೂ ಡೆವಲಪ್ ಆಗಲಿ. ಓಕೆ, ಇದನ್ನ ಬರೀ ನಾಟಕವಾಗಿ ಅಷ್ಟೇ ನೋಡಬಾರ್ದು, ಇದನ್ನ ನಿಜ ಜೀವನದಲ್ಲೂ ಅಳವಡಿಸ್ಕೋಬೇಕು ಎಲ್ರು. ಅದಕ್ಕೋಸ್ಕರನೇ ಈ ನಾಟಕನ ನಾವು ಪ್ರದರ್ಶನ ಮಾಡಿರೋದು. ನಿಮ್ಮ ಥರ ಅಣ್ಣ ಎಲ್ಲರಿಗೂ ಸಿಗ್ಲಿ ಅಂತ ಆಶಿಸ್ತೀನಿ. ಬಾಯ್ ಬಾಯ್. ಅಲ್ಲೊಂದು ಬಾಯ್ ಹೇಳ್ಬಿಡಿ. ಇಲ್ಲಿ ಯಾರು ಪುಟ್ಪುಟಾಣಿ ಮಕ್ಳುಗಳಿದಾವಲ್ಲ, ಎಷ್ಟನೇ ಸ್ಟ್ಯಾಂಡರ್ಡ್ ಅಪ್ಪ ನೀವು? ಫಸ್ಟ್ ಸ್ಟ್ಯಾಂಡರ್ಡಾ? ಸರಿ, ಇದೇನಿದು ಎಲ್ಲ ಕಾಡು ಮನುಷ್ಯ ತರ ವೇಷ ಹಾಕೊಂಡ್ಬಿಟ್ಟಿದ್ದೀರಲ್ಲ, ಯಾಕೆ? ಕಾಡು ಮನುಷ್ಯರು ತರ. ಕಾಡು ಮನುಷ್ಯರು ಡ್ಯಾನ್ಸ್ ಮಾಡಿದ್ರಾ? ಸರಿ ಆಯ್ತು, ನಿಮ್ಮ ಟೀಚರ್ ಜೊತೆ ಮಾತಾಡ್ಸೋಣ ಸ್ವಲ್ಪ. ಮ್ಯಾಮ್, ಅಲ್ಲ, ಇಷ್ಟು ಪುಟ್ಪುಟಾಣಿ ಮಕ್ಳಿಗೆ ಅದು ಹೆಂಗ್ ಮ್ಯಾಮ್ ಡ್ಯಾನ್ಸ್ ಹೇಳ್ಕೊಟ್ರಿ? ನಿಮ್ಗೆ ಅಷ್ಟು ಪೇಷನ್ಸ್ ಹೆಂಗ್ ಬಂತು ಮ್ಯಾಮ್? ಪೇಷನ್ಸ್ ಇರಬೇಕಲ್ಲ. ಈ ಪುಟಾಣಿ ಮಕ್ಕಳಿಗೆ ನಮ್ಗೆ ತುಂಬ ಪ್ರಾಣ, ಪಂಚಪ್ರಾಣ. ಇಷ್ಟೇನ ನಾವು ಮಾಡ್ತಾ ಇದ್ದೀವಿ, ಪೇಷನ್ಸ್ ಏನು ಬೇಕಾಗಿಲ್ಲ ಅದಕ್ಕೆ. ಸೋ ಸ್ವೀಟ್ ಆನ್ಸರ್, ವೆರಿ ನೈಸ್ ಮ್ಯಾಮ್. 1 2 3 ಸ್ಟಾರ್ಟ್. ಹೂ ಹಾ ಹೂ ಹಾ ಹೂ ಹಾ. ಯಾರಿದು ಇಷ್ಟು ಕ್ಯೂಟ್ ಆಗಿರೋ ಮಕ್ಕಳು? ಪ್ರಿನ್ಸಸ್ ತರ ಇದಾರಲ್ಲಪ್ಪ, ಯಾರಿದು? ಎಲ್ಲರೂ ಪ್ರಿನ್ಸಸ್ಸೇ, ನಮ್ಮ ಮಕ್ಕಳೇ. ಹೌದಾ? ಯಾವ ಕ್ಲಾಸ್ ಮ್ಯಾಮ್? ಫಸ್ಟ್ ಸ್ಟ್ಯಾಂಡರ್ಡ್. ಫಸ್ಟ್ ಸ್ಟ್ಯಾಂಡರ್ಡಾ? ಓ, ಸೊ ನೀವಾ ಪ್ಯಾರಡೈಸ್ ಆಫ್ ಲೈಫ್ ಮಾಡಿದ್ದು? ಹೌದಾ, ವೆರಿ ನೈಸ್. ಇಲ್ಲಿ ನಿಂತಿರೋ ಮಕ್ಕಳು ಇವಾಗಿನ ಚೆನ್ನೈ ಎಕ್ಸ್ಪ್ರೆಸ್ ಕಾನ್ಸೆಪ್ಟ್ಗೆ ಡ್ಯಾನ್ಸ್ ಮಾಡಿ ಬಂದಿದ್ದಾರೆ. ಚೆನ್ನೈ ಎಕ್ಸ್ಪ್ರೆಸ್ ಅಲ್ಲಿ ಮೇನ್ ಇರೋದೇ ಶಾರುಖ್ ಖಾನ್, ದೀಪಿಕಾ. ಯಾರಪ್ಪ ಇಲ್ಲಿ ಶಾರುಖ್ ಖಾನ್ ಮತ್ತೆ ದೀಪಿಕಾ? ಶಾರುಖ್ ಖಾನ್ ದೀಪಿಕಾ ನೀನಾ? ಅದ್ ಯಾವ ಆಂಗಲ್ ಇಂದ ಶಾರುಖ್ ಖಾನ್ ತರ ಕಾಣ್ತೀಯ ಚೋಟು? ಅಕ್ಕ, ಅವೆಲ್ಲ ಬಿಟ್ಬಿಡಿ. ನಾವು ಈ ಸ್ನೇಜ್ನ ಪರ್ಫಾರ್ಮೆನ್ಸ್ ಮಾಡಿರೋದೆಲ್ಲ ಅಷ್ಟೇ, ಆಡಿಯನ್ಸ್ ಅವ್ರನ್ನೆಲ್ಲ ಬೆಚ್ಚ ಬೀಳ್ಸಿದೀವಿ. ಬೆಚ್ಚ ಬೀಳ್ಸ್ಬಿಟ್ಟಿದ್ದೀರಾ? ಅಂತ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ? ಮಸ್ತ್ ಕಣೋ. ಸರಿ, ಯಾವ್ಯಾವ ಸಾಂಗ್ ಇತ್ತು ನಿಮ್ ಡ್ಯಾನ್ಸ್ ಅಲ್ಲಿ? ತಿಟ್ಲಿ ಸಾಂಗ್, ಲುಂಗಿ ಡ್ಯಾನ್ಸ್. ಲುಂಗಿ ಡ್ಯಾನ್ಸ್. ಸರಿ, ಒಂದು ಲುಂಗಿ ಡ್ಯಾನ್ಸ್ ಸ್ಟೆಪ್ ಹಾಕ್ಬಿಟ್ಟು ಟಾಟಾ ಮಾಡ್ಬಿಟ್ಟು ಹೊರಡಿ. ರೆಡಿ? 1 2 3 ಸ್ಟಾರ್ಟ್. ಲುಂಗಿ ಡ್ಯಾನ್ಸ್, ಲುಂಗಿ ಡ್ಯಾನ್ಸ್, ಲುಂಗಿ ಡ್ಯಾನ್ಸ್, ಲುಂಗಿ ಡ್ಯಾನ್ಸ್, ಲುಂಗಿ ಡ್ಯಾನ್ಸ್, ಲುಂಗಿ ಡ್ಯಾನ್ಸ್. ಏನಪ್ಪ ಇಷ್ಟು ಚೆನ್ನಾಗಿ ಪಳಪಳ ಅಂತ ಹೊಳಿ ಚಿಟ್ಟೆ ತರ ಇದೀರಲ್ಲ, ಏನ್ ಮಾಡ್ಕೊಂಬಂದ್ರಿ ಇವತ್ತು? ಯಾವ ಡ್ಯಾನ್ಸ್ ಮಾಡಿದ್ ನೀವು? ಓ, ಸಖತ್ ಜೋಶ್ ಇದೆ ಮಕ್ಳಿಗೆ. ಆಯ್ತು, ಎಷ್ಟು ಸ್ಟ್ಯಾಂಡರ್ಡ್ ನೀವೆಲ್ಲ? ಸ್ವಲ್ಪ ಜಾಗ ಬಿಡ್ತೀರಾ? ಸರಿ, ಡೋಲರೆ ಸ್ಟೆಪ್ ನನ್ನ ಜೊತೆ ಮಾಡ್ತೀರಾ ಒಂದ್ಸಲಿ? ಇವರು ನಮ್ಮ ಹಾಸ್ಟೆಲ್ ಬಾಯ್ಸು. ಎಂತ ಪರ್ಫಾರ್ಮೆನ್ಸ್ ಕೊಟ್ರು ಅಂದ್ರೆ ಎಲ್ಲರೂ ಫುಲ್ ಎಂಟರ್ಟೈನ್. ಅದು ಫುಲ್ ದಿ ಬೆಸ್ಟ್ ಎಂಟರ್ಟೈನಿಂಗ್ ಪರ್ಫಾರ್ಮೆನ್ಸ್ ಅಂದ್ರೆ ನಿಮ್ದೇ ಇತ್ತು. ಸರಿ, ಯಾರಾದ್ರೂ ಹಾಸ್ಟೆಲ್ ಲೈಫ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ? ಮಾಡಿಲ್ವಾ? ಆಯ್ತು, ಈ ಪರ್ಫಾರ್ಮೆನ್ಸ್ ಮಾಡಿದ್ಮೇಲೆ ಯಾರಾದ್ರೂ ಹಾಸ್ಟೆಲ್ಗೆ ಹೋಗಿ ಅಂದ್ರೆ ಹೋಗ್ತೀರಾ? ಹೋಗಲ್ವಾ? ಹಂಗಂದ್ರೆ ಎಂಜಾಯ್ ಮಾಡಿಲ್ವಾ ಪರ್ಫಾರ್ಮೆನ್ಸ್ ನೀವು?
ಹೋಗ್ತೀರಾ ಸ್ವಲ್ಪ ಜನ ಹೋಗ್ತೀರಾ, ಸ್ವಲ್ಪ ಜನ ಹೋಗ. ಹಂಗಂದ್ರೆ ಎಲ್ಲ ಮಮ್ಮಿ ಪಪ್ಪನ ಜೊತೆನೆ ಇದ್ದಿ ಆರಾಮಾಗಿರ್ಬೇಕು ಅಂತ ಅಲ್ವಾ?